ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಇವತ್ತು ಇಬ್ಬರು ಚಲನಚಿತ್ರರಂಗದ ಗಣ್ಯ ವ್ಯಕ್ತಿಗಳಿದ್ದಾರೆ. ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಆದಂತಹ ರಾಜೇಂದ್ರ ಸಿಂಗ್ ಬಾಬು ಅವರಿದ್ದಾರೆ. ಅದೇ ರೀತಿ ಕನ್ನಡದ ಜನಪ್ರಿಯ ಹಾಗೂ ಮತ್ತು ಬಹಳ ಖ್ಯಾತರು ಆಗಿರುವಂತಹ ನಿರ್ದೇಶಕ P. ಶೇಷಾದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಇಬ್ರು ಕೂಡ ಇವರ ಪರಿಚಯ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ವರ್ಷಗಳಿಂದ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿ ತಮ್ಮ ಪ್ರತಿಭೆ ಮತ್ತು ಸಾಧನೆಗಳಿಂದ ಗುರುತಿಸಿಕೊಂಡವರು. ರಾಜೇಶ್ ಸಿಂಗ್ ಬಾಬು ಅವರೇ, ಶೇಷಾದ್ರಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕನ್ನಡ ಚಿತ್ರರಂಗಕ್ಕೆ ನಾಯಕತ್ವ ಇಲ್ಲವಾಗಿದೆಯೇ? ಯಾಕೆ ಹೀಗಾಗಿದೆ? ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಹಿಡಿದು ನಾವು ಈವರೆಗಿನ ಚಿತ್ರರಂಗದ ಇತಿಹಾಸವನ್ನ ಗಮನಿಸಿಕೊಂಡು ಬಂದಾಗ ಒಂದು ಹೀರೋ ಓರಿಯೆಂಟೆಡ್ ಆದಂತಹ ಒಂದು ಸಿನಿಮಾ ಇಂಡಸ್ಟ್ರಿ ಬೆಳವಣಿಗೆಯ ರೀತಿ ಇತ್ತದು. ಈಗಲೂ ಕೂಡ ಆ ತರದ ಹೀರೋಗಳು ಇದ್ದಾರೆ. ಆದ್ರೆ ಒಂದು ಅನಾಯಕತ್ವ ಕಾಡ್ತಾ ಇದೆಯಾ ಕನ್ನಡ ಚಿತ್ರರಂಗಕ್ಕೆ ಎನ್ನುವಂತ ಪ್ರಶ್ನೆ ಇವತ್ತು ಬಹಳ ಮತ್ತೆ ನಮಗೆ ಎದ್ದು ಕಾಣಿಸ್ತಾ ಇದೆ. ಇವತ್ತಿನದಲ್ಲ, ಇದು ಕಳೆದ ಕೆಲವು ವರ್ಷಗಳಿಂದ ಈ ಪ್ರಶ್ನೆಯನ್ನ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾನೆ ಇದ್ದೀವಿ. ಪತ್ರಕರ್ತರು, ಆಮೇಲೆ ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ. ರಾಜೇಂದ್ರ ಸಿಂಗ್ ಬಾಬು ಅವರೇ, ನಾವು ನಿಮ್ಮ ಅಭಿಪ್ರಾಯವನ್ನು ಮೊದಲನೇದಾಗಿ ಕೇಳಲಿಕ್ಕೆ ಬಯಸ್ತೇನೆ. ನಾನು ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ? ಯಾಕೆ ನಾಯಕತ್ವ ವಿಹೀನವಾದಂತಹ ಚಿತ್ರರಂಗ ಇವತ್ತು ಕಾಣಿಸ್ತಾ ಇದೆ? ನೋಡಿ, ಮೊದಲಿಂದ ನಾಯಕ ನಟರು ಬೇಕೇ ಬೇಕು, ನಾಯಕ ನಟರು ಬೇಕು ಅನ್ನೋದು ಈಗಾಗಲೇ ಸುಮಾರು 50 ವರ್ಷದಿಂದ ಪ್ರೂವ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಇದ್ದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ತರ ಸೂಪರ್ ಸ್ಟಾರು ಇನ್ನೊಬ್ಬ ಬರಕ್ ಸಾಧ್ಯನೂ ಇಲ್ಲ, ಮುಂದೇನೂ ಬರಲ್ಲ, ನಾಳೆನೂ ಬರಲ್ಲ, ಆಯ್ತಾ? ಆದ್ರೆ ಅವರು ಎಷ್ಟೇ ಮೇಲಕ್ಕೆ ಹೋಗಿ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಂಡಿದ್ರು, ಟಿಕೆಟ್ ನ ಪೊಲೀಸ್ ಕಮಿಷನರು ಆ ಜನ ರಶ್ ತಡೆಯಕ್ಕಾಗಲ್ಲ, ಸ್ಟೇಡಿಯಂ ಅಲ್ಲಿ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಒಂದ್ ಕಾಲದಲ್ಲಿ ಕಮಿಷನರ್. ನಾನು ರಾಜ್ಕುಮಾರ್ ಅವ್ರ ಜೊತೆಲಿ ಹಲವಾರು ಹೋರಾಟಗಳಲ್ಲಿ ಅವ್ರ ಜೊತೆನಲ್ಲಿ ನಾನು ಸಾಗಿದ್ದೀನಿ. 7 ವಾರದಾಗಿರ್ಬೋದು, ಕನ್ನಡ 100% ಟ್ಯಾಕ್ಸ್ ಫ್ರೀ ಆಗಿರ್ಬೋದು, ಕೆಂಪೇಗೌಡ ರೋಡಲ್ಲಿ ಅದು ಎಷ್ಟು ಸರಿ ಬಂದ್ ಮಾಡಿದೀವೋ. ಆದ್ರೆ ಅವ್ರಿಗೆ ಆ ಕಾಳಜಿ ಇತ್ತು. ಅಂದ್ರೆ ಚಿತ್ರರಂಗ ಅನ್ನದಾತ ಅನ್ನೋನು, ನಿರ್ಮಾಪಕ, ನಾವು ಇಂಡಸ್ಟ್ರಿನ ಉಳಿಸ್ಕೋಬೇಕು, ಯಾರ ಪ್ರಾಬ್ಲಮ್ಗಳು ಏನಿದೆ ಅದನ್ನೆಲ್ಲ ನೋಡ್ಬೇಕು ಅನ್ನೋದು ಅವರೊಂದು ಜವಾಬ್ದಾರಿಯುತವಾಗಿ ತಗೊಂಡಿದ್ರು. ಯಾಕೆಂದ್ರೆ ಉದಾಹರಣೆಗೆ ಹೇಳ್ತೀನಿ, ಎಷ್ಟೋ ಸರಿ ನಾವು ಒಂದ್ ನಿಮಿಷ, ಸ್ಟೇಡಿಯಂ ನಲ್ಲಿ ಟಿಕೆಟ್ ಕೊಡಿ ಅಂತ ಯಾವಾಗ ಹೇಳಿದ್ದು? ಯಾರು ಹೇಳಿದ್ದು? ಯಾವ ಸಂದರ್ಭ? ಕಮಿಷನರು, ಪೊಲೀಸ್ ಕಮಿಷನರು ಆ ರಶ್ ನ ತಡೆಯಕ್ಕಾಗಲ್ಲ, ಅದಕ್ಕೋಸ್ಕರ ಒಂದ್ 3-4 ದಿವಸ ಟಿಕೆಟ್ ನ ಸ್ಟೇಡಿಯಂ ಅಲ್ಲಿ ಕೊಟ್ಬಿಡಿ ಅಂತ ಹೇಳಿದ್ರು. ಮೊದಲೇ ಕೊಟ್ಬಿಡಿ ಅಂತ. ಅದು ಆಮೇಲಿಂದ ಅಷ್ಟು ಜನ ಆ ತರದ್ದೊಂದು ಫ್ಯಾನ್ ಫಾಲೋಯಿಂಗು ಇನ್ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಅಂತದ್ರಲ್ಲಿ ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಬಹಳ ಕಾಳಜಿ ಇತ್ತು. ನಾವು 4-5 ಜನ ಇಂಡಸ್ಟ್ರಿಯಲ್ಲಿ ಇರೋರು, ಚೇಂಬರ್, ಪ್ರೊಡ್ಯೂಸರ್ ಅಸೋಸಿಯೇಷನ್, ಡೈರೆಕ್ಟ್ ಅಸೋಸಿಯೇಷನ್ ಅವ್ರ ಹತ್ರ ಹೋಗಿ ಕೆಲವು ವಿಚಾರಗಳನ್ನ ಹೇಳಿದಾಗ ಅವರು ಆಯ್ತು ಸಾಯಂಕಾಲ ಬನ್ನಿ ಅಂತ ಹೇಳೋರು. ಅವರು ಅದನ್ನ ವಿಚಾರ ಮಾಡಿ ಅವ್ರ ವರದಪ್ಪನವ್ರ ಜೊತೆ ಡಿಸ್ಕಸ್ ಮಾಡಿ, ಪಾರ್ವತಮ್ಮನವರು ನಮ್ ಜೊತೆಲಿ ಇದ್ದಿದ್ರು ಕೂಡ ಅವರು ಒಂದ್ಸರಿ ವರದಪ್ಪನವ್ರನ್ನ ಕೇಳಿ ಸಾಯಂಕಾಲ ಹೋದಾಗ ಆಯ್ತು ನಾಳೆಯಿಂದ ಪ್ರಾರಂಭ ಮಾಡಿ ನಾ ಬರ್ತೀನಿ ಅಂತ ಹೇಳಿ ವೈಟ್ ಪಂಚೆ, ವೈಟ್ ಶರ್ಟ್ ಹಾಕೊಂಡು ಪ್ರೊಸೆಷನ್ ಬಂದ್ಬಿಡೋರು. ಸೊ ಒಂದ್ಸರಿ ಪ್ರೊಸೆಷನ್ ಬಂದ್ರೆ ಸರ್ಕಾರಗಳೇ ಹೆದರ್ತಿದ್ದು. ಯಾಕೆಂದ್ರೆ ಆ ಪವರ್, ಫ್ಯಾನ್ ಫಾಲೋಯಿಂಗು, ಆ ಪವರ್ ರಾಜ್ಕುಮಾರ್ ಅವ್ರಿಗಿತ್ತು. ಯಾಕೆಂದ್ರೆ ನನ್ ಚೆನ್ನಾಗಿ ಜ್ಞಾಪಕ ಇದೆ, ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 17 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ನನ್ನ ಕರ್ಸಿದ್ರು. ಏನಾದ್ರೂ ಮಾಡಿ ವಾಪಸ್ ತಗೊಳಕ್ ಹೇಳಿ ರಾಜ್ಕುಮಾರ್ ಅವ್ರಿಗೆ ನಾವು ಏನ್ ಬೇಕು ಮಾಡ್ಕೊಡ್ತೀವಿ ಅಂತ ಚೀಫ್ ಮಿನಿಸ್ಟರ್ಗಳೆಲ್ಲ ರಾಜ್ಕುಮಾರ್ ಅವ್ರ ಮನೆಗೆ ಬರೋರು. ಆದ್ರೆ ಅವ್ರಲ್ಲಿ ಸ್ವಾರ್ಥ ಏನೂ ಇರ್ಲಿಲ್ಲ. ಯಾಕೆಂದ್ರೆ ಅವ್ರಿಗಿದ್ದಿದ್ ಮಾರ್ಕೆಟ್, ಅವ್ರಿಗಿದ್ದಿದ್ದು ಒಂದು ಫ್ಯಾನ್ ಫಾಲೋಯಿಂಗು ಬೇರೆಯವ್ರಿಗೂ ಬರ್ಲಿ, ಇಂಡಸ್ಟ್ರಿ ಚೆನ್ನಾಗಿರ್ಲಿ ಅನ್ನೋದು ಅವರ ಬಹಳ ಉದ್ದೇಶ ಆಗಿತ್ತು. ಅದರಿಂದ ಅವ್ರು ಅಷ್ಟೊಂದು ಹೋರಾಟಗಳಲ್ಲಿ ಭಾಗಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಹಲವಾರು 100% ಟ್ಯಾಕ್ಸ್ ಫ್ರೀ ಆಗಿರ್ಬೋದು, ಆಮೇಲಿಂದ ಅವಾರ್ಡ್ಸ್ ಅಲ್ಲಿ ದುಡ್ಡು ಸ್ವಲ್ಪ ಹೆಚ್ಚು ಮಾಡ್ಬೇಕು ಅನ್ಬೋದು, ಸಬ್ಸಿಡಿ ಕೊಡ್ಬೇಕು ಅನ್ನೋದು, ಅದೆಲ್ಲನಕ್ಕೂ ಅವ್ರಿಗೆ ಒಂದು ಕಾಳಜಿ ಇತ್ತು. ಆದ್ರೆ ಇವತ್ತೇನಾಗಿದೆ, ಯಾರು ಸೇರೋದೇ ಇಲ್ಲ ಅಂತದಾರೆ. ಇವತ್ತು ಅಂಬರೀಷ್ ಇದ್ದಾಗ ಒಂದ್ ಸ್ವಲ್ಪ ಅಂಬರೀಷ್ ಮನೆಯಲ್ಲಿ ಕೆಲವು ವಿಚಾರಗಳು, ಇತ್ಯರ್ಥಗಳು ಆಗ್ತಿತ್ತು. ಅಂಬರೀಷ್ ಆದ್ಮೇಲೆ ಯಾರು ಮುಂದೆನೆ ಬರಲ್ಲ ಅಂತಾರೆ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ, ಯಾರು ಹೋದ್ರೆ ಜನ ಬರೋದಿಲ್ಲ. ನಾವೆಲ್ಲ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರು, ಟೆಕ್ನಿಷಿಯನ್ಸ್. ಆದ್ರೆ ರಾಜ್ಕುಮಾರ್ ಒಂಥರ ಸ್ಟಾರ್ ಪವರ್ ಇದೆಯಲ್ಲ, ಅವರೇ ಬರ್ತಿದ್ದಾಗ ಇವ್ರು ಯಾಕೆ ಬರಲ್ಲ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ.
ಎಸ್, ಈಗ ನೀವು ಹೇಳ್ತಾ ಇರೋದು ಸರಿ ಇದೆ. ಒಂದು, ರಾಜ್ಕುಮಾರ್ ಅವರ ಕಾಲದಲ್ಲಿ ಚಿತ್ರರಂಗಕ್ಕೆ ಏಕಮೇವ ದ್ವಿತೀಯ ನಾಯಕತ್ವ ಒದಗಿತ್ತು, ಎರಡನೇ ಮಾತಿರ್ಲಿಲ್ಲ ಅಲ್ಲಿ. ಆದ್ರೆ ಆವಾಗ ಆ ಸಂದರ್ಭದಲ್ಲಿ ಅವರು ಅದನ್ನ ಯಾವುದೇ ತಮ್ಮ ವೈಯಕ್ತಿಕ ತಮ್ಮ ಒಂದು ಸಿನಿಮಾದ ಇದಕ್ಕಾಗ್ಲಿ ಇನ್ನೊಂದಕ್ಲಿ ಬಳಕೆ ಮಾಡುವಂತ ಪ್ರಶ್ನೆನೇ ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಬಹಳ ದೊಡ್ಡ ಮಾರ್ಕೆಟ್ ಇತ್ತು, ಅವರು ಬಹಳ ಜನಾನುರಾಗಿ ಆಗಿದ್ರು. ಮತ್ತು ಅವರ ನಡವಳಿಕೆಗಳು ಕೂಡ ಆಫ್ ದಿ ಸ್ಕ್ರೀನ್, ಅವರ ನಡವಳಿಕೆಗಳು ಕೂಡ ಅವರ ನಾಯಕತ್ವ, ಅವರದೇ ಯಾಕೆ ನಾಯಕತ್ವ ಬೇಕು ಅನ್ನೋದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಆಗಿತ್ತು. ಈಗ ಏನಾಗಿದೆ ಪರಿಸ್ಥಿತಿ ಶೇಷಾದ್ರಿ ಅವರೇ, ಯಾಕೆ ನಾಯಕತ್ವ ಅನ್ನೋದು, ಈಗ ಇದ್ದಾರೆ ನಮ್ಮಲ್ಲಿ ಹೀರೋಗಳು ಬೇಕಾದಷ್ಟು ಇದ್ದಾರೆ. ಆಮೇಲೆ ತೆರೆಯ ಹೊರಗೆ ಕೂಡ ಒಳ್ಳೆಯ ಸ್ವಭಾವವನ್ನು ಇಟ್ಕೊಂಡಿರೋರು, ತುಂಬಾ ಜನಾನುರಾಗಿ ಆಗಿರೋರು ಮತ್ತು ಒಳ್ಳೆಯ ನಡವಳಿಕೆ ಇರೋರು ಕೂಡ ಹೀರೋಗಳು ಇದ್ದಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಯಾಕೆ ಈ ನಾಯಕತ್ವ ಹೀನತೆ ಅನ್ನೋದು ಯಾಕೆ ಬಂತು ಕನ್ನಡ ಚಿತ್ರರಂಗಕ್ಕೆ? ಈಗ ನಾವು ಇದನ್ನ ಬರೀ ಚಲನಚಿತ್ರಕ್ಕೆ ಹೋಲಿಸಿ ಮಾತಾಡ್ತಾ ಇದೀವಿ ಅಂತ ನಂಗನ್ಸುತ್ತೆ. ಈಗ 60, 70ರ ದಶಕ, 80ರ ದಶಕನೂ ಒಂದು ಹಂತಕ್ಕೆ ತಗೊಂಡ್ರೆ ಆಗ ಇದ್ದದ್ದ ಕಾಲಮಾನ ಇವತ್ತಿನ ಕಾಲಮಾನಕ್ಕೂ ಸಂಪೂರ್ಣ ಭಿನ್ನವಾಗಿದೆ. ಮುಖ್ಯವಾಗಿ ನಾನು ಈ ಸಿನಿಮಾ ಆಗ್ಲಿ, ಯಾವುದೇ ಕಲೆ ಆಗ್ಲಿ, ಇದೆಲ್ಲೂ ಬರೋದು ಸಮಾಜದಿಂದಾನೆ. ಸಮಾಜದ ಕೆಲವು ವ್ಯಕ್ತಿಗಳು ಈ ಕಡೆ ಕಲಾ ಕ್ಷೇತ್ರಗಳಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ, ಹೆಸರನ್ನ ಸಂಪಾದಿಸ್ತಾರೆ, ಎಲ್ಲವೂ ಆಗುತ್ತೆ. ಹಾಗಾಗಿ ಸಮಾಜವನ್ನ ನಾವು ಮೊದಲು ತಗೊಳ್ಳೋಣ. 60ರ ದಶಕದಲ್ಲಿ, 70ರ ದಶಕದಲ್ಲಿ, 80ರ ದಶಕದಲ್ಲಿ ಇದ್ದಂತಹ ಕೌಟುಂಬಿಕ ವ್ಯವಸ್ಥೆ ಇವತ್ತಿಲ್ಲ. ವಿಘಟಿತ ಕುಟುಂಬಗಳು ಹೆಚ್ಚಾಗಿದೆ. ಆಗ 70ರ ದಶಕದಲ್ಲಿ ನಮ್ಮನೆಯಲ್ಲಾಗ್ಲಿ, ನಿಮ್ಮನೆಯಲ್ಲಾಗ್ಲಿ, ಅಥವಾ ಬಾಬು ಸರ್ ಮನೆಯಲ್ಲಾಗ್ಲಿ ಒಬ್ಬ ನಾಯಕ, ಮನೆಯ ಕುಟುಂಬದ ಹಿರಿಯ ಅಂತ ಇರ್ತಾ ಇದ್ದ. ಹಿರಿಯ ಹೇಳಿದ ಮಾತನ್ನ ಇಡೀ ಕುಟುಂಬ ಪಾಲಿಸ್ತಾ ಇತ್ತು. ಊರಲ್ಲಿ ಒಬ್ಬ ಮುಖ ಅಂತ ಇದ್ರೆ ಅವ್ರ ಮಾತನ್ನ ಇಡೀ ಹಳ್ಳಿ ಪಾಲಿಸ್ತಾ ಇತ್ತು. ಆದ್ರೆ ಇವತ್ತು ಪ್ರತಿ ಮನೆಗೆ ಒಬ್ಬ ನಾಯಕನ ಕೊರತೆ ಇದೆ. ಹಾಗೆ ಅದು ಚಿತ್ರರಂಗವನ್ನು ಕಾಡ್ತಾ ಇದೆ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಾವಾಗ್ಲೂ ನೋಡಿ, ಎಲ್ಲರ ಬಾಯಿನಲ್ಲೂ ಬರೋ ಮೊದಲನೇ ಹೆಸರು ರಾಜ್ಕುಮಾರ್ ಹೆಸರು ಬರುತ್ತೆ. ರಾಜ್ಕುಮಾರ್ ಕಾಲದಲ್ಲಿ ಹೀಗಿರಲಿಲ್ಲ, ಇವತ್ತು ಹೀಗಿದೆ, ಅವತ್ ಹೀಗಿರ್ಲಿಲ್ಲ, ಇವತ್ತು ಹೀಗಿದೆ. ಯಾಕಿದು ಪದೇ ಪದೇ ಬರ್ತಾ ಇದೆ? ಈ ವ್ಯವಸ್ಥೆಗಳು ಸಮಾಜದಲ್ಲೂ ಆಗಿದೆ, ಚಲನಚಿತ್ರರಂಗದಲ್ಲೂ ವ್ಯವಸ್ಥೆ ಆಗಿದೆ. ಹಾಗೆ ನೋಡಿದ್ರೆ ಅವತ್ತಿಗಿಂತ ಹೆಚ್ಚಿನ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾ ಮೂಲಕ ನೀವು ನೋಡಿದ್ರೆ ಎಷ್ಟು ಜನ ಚರ್ಚೆ ಮಾಡ್ತಾ ಇರ್ತಾರೆ ತಾವು ಫಾಲೋ ಮಾಡುವಂತ ನಾಯಕ ನಟನ ಬಗ್ಗೆ. ಅವ್ರು ಯಾರು ಯಾಕೆ ಇದಕ್ಕೆ ಮಾತಾಡಲ್ಲ? ಆಮೇಲೆ ನಾಯಕ ನಟರಿಗಳಿಗೂ ಒಂದು ಸಾಮಾಜಿಕ ಬದ್ಧತೆ ಕಡಿಮೆ ಆಗಿದೆ ಅಂತ ನಂಗೆ ಅನ್ಸುತ್ತೆ ಹನೀಫ್. ಆಗ ಸಾಮಾಜಿಕ ನಾಯಕ ನಟರುಗಳಿಗೆ ಸಾಮಾಜಿಕ ಕಳಕಳಿ ಕಡಿಮೆ ಆಗಿದೆ, ಸಾಮಾಜಿಕ ಅರಿವು, ಎಲ್ಲರೂ ತಮ್ಮ ಫಾಲೋಯಿಂಗ್ ನ ಬೆಳೆಸ್ಕೊಳ್ಳೋದ್ರಲ್ಲಿ ಗಮನ ಕೊಡ್ತಾ ಇದ್ರೆ ಹೊರತು ಒಂದು ಋಣ ಸಂದಾಯ ಅಂತ ಬದುಕಿನಲ್ಲಿ ಇರುತ್ತೆ. ನಾವು ಪ್ರತಿಯೊಬ್ರು ಋಣ ಸಂದಾಯ ಮಾಡಬೇಕು. ನಮ್ಮ ತಂದೆ ತಾಯಿಯ ಋಣ ಇದ್ದ ಹಾಗೆ, ಸ್ನೇಹಿತನ ಋಣ ಇದ್ದ ಹಾಗೆ, ಈ ನಾಡಿನ ಋಣ ಕೂಡ ನಮ್ಮೆಲ್ಲರ ಮೇಲೆ ಇದೆ, ಪ್ರತಿಯೊಬ್ಬರ ಮೇಲೂ. ಬರೀ ನಾಯಕ ನಟನ ಮೇಲೆ ಅಷ್ಟೇ ಅಂತ ಹೇಳಲ್ಲ. ಒಬ್ಬ ನಿರ್ದೇಶಕನಾಗಿ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಪ್ರೇಕ್ಷಕನ ಮೇಲೂ ಋಣ ಇರುತ್ತೆ. ನಾವೆಲ್ಲರೂ ಸಮಾಜಕ್ಕೆ ವಾಪಸ್ ಏನಾದ್ರೂ ಕೊಡ್ಬೇಕಾಗುತ್ತೆ. ಹೇಗೆ ಸಮಾಜಕ್ಕೆ ವಾಪಸ್ ಏನಾದ್ರೂ ಕೊಡೋದು? ಸಮಾಜದ ಅಪೇಕ್ಷೆಗಳಿರುತ್ತಲ್ಲ, ಕೆಲವೊಮ್ಮೆ ಅಪೇಕ್ಷೆ ಮಾಡುತ್ತೆ ಸಮಾಜ, ಅದನ್ನ ನಾವು ಕೊಡ್ಬೇಕಾಗತ್ತೆ. ಅದು ಯಾವ್ದಾರ ಮೂಲಕ ಆಗಿರ್ಬಹುದು. ಆ ತರದ್ದು ನಾವು ಹಿಂತಿರುಗಿ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಕಡಿಮೆ ಆಗಿದೆ ಇವತ್ತು. ಹಾಗಾಗಿ ನಾನು ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು, ಉಳಿದದ್ದು ನನಗೇನು ಬೇಡ ಅನ್ನೋ ತರದ ಒಂದು ಸ್ವಾರ್ಥದ ಸ್ವಭಾವ ಪ್ರತಿಯೊಬ್ಬರಲ್ಲೂ ಹುಟ್ಕೊಂಡಿದೆ. ಅದನ್ನ ಪ್ರಾಯಶಃ ನಾವು ಚಿತ್ರರಂಗದಲ್ಲಿ ನೋಡ್ತಾ ಇದ್ದೀವಿ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಮೊನ್ನೆ ಆಗಿರುವಂತಹ 4-5 ದಿನಗಳಿಂದ ಪ್ರಕರಣಗಳು ನೋಡಿದ್ರೆ ಗಟ್ಟಿಯಾಗಿ ಯಾವ ನಾಯಕ ನಟ ಮಾತಾಡಿದಾರೆ ಹೇಳಿ? ನಿರ್ದೇಶಕರು ಮಾತಾಡಿದ್ರೆ, ಬಾಬು ಸರ್ ಮಾತಾಡಿದ್ದಾರೆ, ನಾಗಾಭರಣ ಅವ್ರು ಮಾತಾಡಿದ್ದಾರೆ, ಕಾಸರವಳ್ಳಿ ಅವ್ರು ಮಾತಾಡಿದ್ದಾರೆ, ನಾನ್ ಮಾತಾಡಿದೀನಿ, ನಿರ್ದೇಶಕರು ಮಾತಾಡಿದ್ದಾರೆ ಹೊರತು ಒಬ್ಬರೇ ಒಬ್ಬ ನಾಯಕ ನಟ ಜಗ್ಗೇಶ್ ದಿನ ಒಂದ್ ಕಡೆ ನಾನು ಇದನ್ನ ನೋಡಿದೆ, ಉಳಿದ ಪ್ರತಿಕ್ರಿಯಿಸ್ತಾ ಇಲ್ಲ. ನಾವು ಪ್ರತಿಕ್ರಿಯಿಸಿದ್ರೆ ಎಲ್ಲಿ ಸರ್ಕಾರದ ಕೆಂಗಂಡಿ ಗುರಿ ಆಗ್ತೀವೋ ಅನ್ನೋ ತರದ್ದು ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ, ಅಥವಾ ಅವರಿಗೆ ತಲುಪಿದೆಯೋ ಇಲ್ವೋ ಅನ್ನೋ ಅನುಮಾನ ಸೃಷ್ಟಿಯಾಗುತ್ತೆ. ಹಾಗಾಗಿ ವಾಪಸ್ ನಾವು ಸಮಾಜಕ್ಕೆ ಅಥವಾ ಈ ಕ್ಷೇತ್ರಕ್ಕೆ, ಈ ರಂಗಕ್ಕೆ ನಮ್ಮ ಕೊಡುಗೆಯನ್ನ ಕೊಡ್ಬೇಕಾಗುತ್ತೆ. ಅದು ಅಪೇಕ್ಷೆ ಮಾಡಿದಾಗ ನಾವು ಅದ್ರ ಬೆನ್ನಿಗೆ ನಿಂತ್ಕೋಬೇಕಾಗುತ್ತೆ. ಆ ಮನೋಭಾವ ಕಡಿಮೆ ಆಗಿರೋದು ಇದೆಲ್ಲದಕ್ಕೂ ಕಾರಣ ಅಂತ ನನಗೆ ಅನ್ಸುತ್ತೆ. ಎಸ್, ಇವತ್ತು ನೀವು ಹೇಳಿದಾಗ ಈ ಚರ್ಚೆ ನಮಗೆ ಹಿನ್ನೆಲೆಯಲ್ಲಿ ಇರೋದು ಅದೇ. ಏನು ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಉದ್ಘಾಟನಾ ವೇದಿಕೆಯಿಂದ ಆಡಿದಂತಹ ಮಾತುಗಳು ಬಹಳ ಮುಖ್ಯವಾಗಿ. ಅವರು ನಾನು ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ದು ಅಂತ ಹೇಳಿ ಹೇಳ್ತಾರೆ. ಅದನ್ನ ನಾವು ಚರ್ಚೆ ಮಾಡೋಣ. ಅದನ್ನ ಏನಂತ ಹೇಳಿದ್ರೆ, ಚಿತ್ರರಂಗದವರ ನಟ್ಟು ಬೋಲ್ಟು ಬಿಗಿ ಮಾಡೋದು ಹೇಗೆ ಅನ್ನೋದು ನನಗೆ ಗೊತ್ತಿದೆ ಅನ್ನುವಂತಹ ಅದು ಬಹಳ ರಾಷ್ಟ್ರೀಯದ ಮಾತು. ಅವರ ಮಾತಿನ ಟೋನ್ ಕೂಡ ಹಾಗೆ ಇತ್ತು ಮತ್ತು ಆ ಸಂದರ್ಭ ಕೂಡ ಹಾಗೆ ಇತ್ತು. ಅದಕ್ಕೆ ಬರ್ತೀನಿ ನಾನು. ಈಗ ನಾವು ನಾಯಕತ್ವದ ಬಗ್ಗೆ ಮಾತಾಡಿದ್ವಲ್ಲ ಬಾಬು ಅವರೇ, ಹಿಂದೆ ನೋಡಿ ರಾಜ್ಕುಮಾರ್ ಅವರಿದ್ದಾಗ ಕಲ್ಯಾಣ್ ಕುಮಾರ್ ಅವರಿದ್ರು, ಉದಯ್ ಕುಮಾರ್ ಅವರಿದ್ರು, ಅವರು ಕೂಡ ಅಷ್ಟೇ ಜನಪ್ರಿಯರಾಗಿದ್ರು. ಆದ್ರೆ ತೆರೆ ಮೇಲೆ ಕೂಡ ಅವರು ಒಟ್ಟಿಗೆ ಕಾಣಿಸ್ತಾ ಇದ್ರು. ಇವತ್ತು ಆ ತರದ ಮನೋಭಾವ ಕೂಡ ಇಲ್ಲ. ಇವತ್ತು ಏನಿದಕ್ಕೆ ಕಾರಣ ಏನಿದೆ? ನೀವು ಉದಾಹರಣೆ ಮೊದ್ಲಿಂದ ತಗೊಂಡ್ರೆ, ಭೂದಾನ ಅಂತ ಒಂದ್ ಚಿತ್ರ ಮಾಡಿದ್ರು. ಅದ್ರಲ್ಲಿ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರಾಜ್ಕುಮಾರ್ ಅವರು ಮಾಡಿದ್ರು. ಆಯ್ತಾ?
ಕಲ್ಯಾಣ್ ಕುಮಾರ್ ಮತ್ತೆ ರಾಜ್ಕುಮಾರ್ ಅವರು ಹಲವು ಚಿತ್ರಗಳು ಮಾಡಿದ್ದಾರೆ. ಉದಯ್ ಕುಮಾರ್, ರಾಜ್ಕುಮಾರ್ ಅವರು 40 ಚಿತ್ರಗಳು ಹತ್ತತ್ರ ಮಾಡಿದ್ದಾರೆ ಅಂತ ಕಾಣುತ್ತೆ ನನಗೆ ಇರೋ ಒಂದು ಮಾಹಿತಿ ಪ್ರಕಾರ. 34 ಇರ್ಬೇಕು ಅಂತ. ಹೀಗಾಗಿ 34 ಅಂತ ನನಗೆ ನೆನಪಿದ್ದಂಗೆ. ಹಾ. ಆದ್ರೂ ನೋಡಿ ಉದಯ್ ಕುಮಾರ್ ಮತ್ತು ರಾಜ್ಕುಮಾರ್ ಅವರು ಸುಮಾರು 34 ಸಿನಿಮಾ, ಆಮೇಲೆ ಕಲ್ಯಾಣ್ ಕುಮಾರ್ ಅವರು, ರಾಜ್ಕುಮಾರ್ ಅವರು 3-4 ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ, ಮಾಡಿದ್ದಾರೆ. ಆಮೇಲೆ ಇನ್ನೊಂದ್ ಜನರೇಷನ್ ಬಂದಾಗ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್, ಅನಂತ್ನಾಗ್ ಎಲ್ಲಾರು ಜೊತೆನಲ್ಲೇ ಪಾರ್ಟ್ ಮಾಡಿದ್ದಾರೆ. ನಾನೇ ತೆಗ್ದಿದ್ದೀನಿ ಕೆಲವು ಚಿತ್ರಗಳನ್ನ. ಆವಾಗ ಯಾರುವೆ ಈ ತರ ಒಂದು 2 ಹೀರೋ ಸಿನಿಮಾ ಮಾಡೋದು ಬೇಡ ಅಂತ ಯಾರು ಹೇಳ್ತಾನೆ ಇರ್ಲಿಲ್ಲ. ಯಾವುದೇ ಚಿತ್ರ ಆದ್ರೂ ಒಳ್ಳೆ ಕತೆ, ಅವ್ರ ಪಾತ್ರ ಬಂದಾಗ ಖಂಡಿತ ಮಾಡೋರು. ನೋಡಿ ಈಗ ಅದೇ ಬಂದಿರೋದು. ಅಮಿತಾಬ್ ಬಚ್ಚನ್ ಮತ್ತೆ ದಿಲೀಪ್ ಕುಮಾರ್ ರಮೇಶ್ ಸಿಪ್ಪಿ ಅವ್ರ ಚಿತ್ರದಲ್ಲಿ, ಶಕ್ತಿ ಅನ್ನೋ ಚಿತ್ರದಲ್ಲಿ ಪಾರ್ಟ್ ಮಾಡ್ತಾರೆ. 2 ದೊಡ್ಡ ಆಕ್ಟರ್ಗಳು. ರಜನಿಕಾಂತ್, ಕಮಲ್ ಹಾಸನ್ ಮಾಡ್ತಾರೆ. MGR ಶಿವಾಜಿ ಗಣೇಶನ್ ಮಾಡಿದ್ದಾರೆ. NTR ನಾಗೇಶ್ವರ ರಾವ್ ಮಾಡಿದ್ದಾರೆ. ಮೋಹನ್ ಲಾಲ್ ಮೌಂಟಿ ಅಂತೂ 2-3 ಪಿಕ್ಚರ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಅದು ಯಾತಕ್ಕೋ ಗೊತ್ತಿಲ್ಲ, 2 ಹೀರೋ ಕತೆ ಹೇಳಿದ್ರೇನೆ ಹತ್ರನೇ ಬರೋದಿಲ್ಲ, ಕೇಳಕ್ಕೂ ರೆಡಿ ಇರಲ್ಲ. ಯಾಕೆಂದ್ರೆ ಎಷ್ಟೋ ಕತೆಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳಿದ್ದಾಗ ಇದು ಒಂದು ಚಾಲೆಂಜಿಂಗ್ ಆಗು ತಗೋಬಹುದು. ಅಂದ್ರೆ ನಾನು ನನ್ನ ಒಂದು ಪ್ರತಿಭೆನ ಹೇಗೆ ನಾನು ತೋರಿಸ್ಬೋದು, ಇನ್ನೊಬ್ಬರ ಜೊತೆ ಅದು ಒಂದು ಕಾಂಪಿಟೇಷನ್ ಅಂತ ಇದ್ರೇನೆ. ರನ್ನಿಂಗ್ ರೇಸ್ ಅಲ್ಲಿ ಒಬ್ನೇ ಓಡೋದ್ರೆ ರನ್ನಿಂಗ್ ರೇಸ್ ಹೆಂಗಾಗ್ತದೆ? 4 ಜನ ಓಡುವಾಗ ನಾವು ಗೆಲ್ಬೇಕು. ಅದು ಯಾಕೋ ಇತ್ತೀಚೆಗೆ ಬಂದಿಲ್ಲ. ಇದರಿಂದ ಏನಾಗಿದೆ ಗೊತ್ತೇನು, ಕನ್ನಡ ಚಿತ್ರರಂಗದಲ್ಲಿ ಮಾರ್ಕೆಟ್ ಕೊಲ್ಯಾಪ್ಸ್ ಆಗೋದಕ್ಕೆ ಈ ತರ ಮಲ್ಟಿ ಸ್ಟಾರ್ ಸಿಸ್ಟಮ್ಮಿನ ಚಿತ್ರಗಳು ಬರಬೇಕು. ಸುಮ್ನೆ ಫ್ಯಾನ್ಸ್ ಹೊಡೆದಾಡ್ತಾರೆ, ನಾವು ನೋಡಿದೀವಿ. ಅದು ಇದು ಈ ಸಮುದ್ರ, ಯಾರ ಪಿಕ್ಚರ್ಗೆ ಎಷ್ಟು ಕಲೆಕ್ಷನ್ ಆಗ್ಬೇಕು, ಎಷ್ಟು ಸಿಗ್ಬೇಕು, ಅದು ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಯಾವುದೇ ಒಂದು ಕಲ್ಪನೆ ತಪ್ಪಿಲ್ಲ. ಆದ್ರಿಂದ ಇತ್ತೀಚೆಗೆ ಯಾರು ಸೇರೋದೇ ಇಲ್ಲ. ಅದೇ ಬಂದಿರೋದು ಒಂದು ದೊಡ್ಡ ಪ್ರಶ್ನೆ. ಯಾತಕ್ಕೆ ಸೇರಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ. ಏನು ಕಾರಣ ಇರ್ಬೋದು ಶೇಷಾದ್ರಿ ಅವರು ಇದಕ್ಕೇನು? ಶೇಷಾದ್ರಿ ಅವರೇ, ಇದಕ್ಕೇನ್ ಕಾರಣ ಇರ್ಬೋದು? ಏನು ಪ್ರೊಡ್ಯೂಸರ್ಗಳ ಕಾರಣನಾ ಅಥವಾ ನಿರ್ದೇಶಕರಿಗೆ ಈಗಿನ ಇಬ್ಬರು ಸ್ಟಾರ್ ನಟರನ್ನ ಸಂಭಾಳಿಸುವಂತ ಸಾಮರ್ಥ್ಯಗಳಿಲ್ವಾ ನಮ್ಮ ನಿರ್ದೇಶಕರಿಗೆ, ಈಗಿನ ನಿರ್ದೇಶಕರಿಗೆ? ಹೇಗೆ ಇದನ್ನ ಅರ್ಥೈಸಬಹುದು ಸರ್? ಈಗಿನ ನಿರ್ದೇಶಕರು ಅಂತ ಯಾಕಂತೀರಿ, ಬಾಬು ಸರ್ ನಮ್ಮ ಎದುರುಗಡೆನೆ ಕೂತಿದಾರಲ್ಲ, ಅಂತ ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ಮಾಡಿದಂತ ಬಾಬು ಅವರು ನನಗೆ ವೈಯಕ್ತಿಕವಾಗಿ ಹೇಳಿದರೆ, ಈ ವೇದಿಕೆಯಲ್ಲಿ ಹೇಳ್ಕೊಳಕ್ ಆಗಲ್ಲ, ಎಷ್ಟು ಕತೆಗಳನ್ನ ನಾನು ತಗೊಂಡು ನಾಯಕ ನಟರ ಮನೆಗಳಿಗೆ ಹೋದ್ರೆ ಅಪಾಯಿಂಟ್ಮೆಂಟೇ ಸಿಗಲ್ಲ. ಅಪಾಯಿಂಟ್ಮೆಂಟ್ ಸಿಕ್ಕರು ಕತೆ ಕೇಳೋಕ್ ಸಿದ್ಧ ಇರಲ್ಲ. ಕತೆ ಕೇಳಿದ್ರು ನಾಮಕಾವಸ್ಥೆ ಕೇಳ್ಬಿಟ್ಟು ನಾಳೆ ಬಾ, ಆಗಿ ಬಾ, ಹೋಗಿ ಬಾ ಅಂತ ಕಳಿಸ್ತಾರೆ ನಮ್ಮ ಮಾತನ್ನ ಅವ್ರು ಹೇಳಿದ್ದಾರೆ. ಒಂದು ಸಾಮರ್ಥ್ಯದ ಬಗ್ಗೆ ಏನೂ ಅನುಮಾನ ಪಡಬೇಕಲ್ಲ. ಸಾಮರ್ಥ್ಯ ನಿಜವಾಗಿಯೂ ಹೆಚ್ಚಾಗಿದೆ ಅಂತ ಹೇಳ್ತೀನಿ. ತಿಳುವಳಿಕೆ ಹೆಚ್ಚಾಗಿದೆ, ಜ್ಞಾನ ಹೆಚ್ಚಾಗಿದೆ. ಯಾಕಂದ್ರೆ ಇವತ್ತು ವರ್ಲ್ಡ್ ಸಿನಿಮಾ ನಮ್ ಕಣ್ಣು ಮುಂದೆ ಇದೆ. ಮುಂಚೆ ಕನ್ನಡ ಸಿನಿಮಾ ಅಂತಂದ್ರೆ ಒಂದು ಸಣ್ಣ ಇದು ಅಂತ ಇತ್ತಲ್ಲ, ಈಗ ಹಾಗಿಲ್ಲ. ಅದು ವರ್ಲ್ಡ್ ಸಿನಿಮಾ ನೋಡ್ಕೊಂಡ್ರು ಅಂತ ಒಳ್ಳೆ ನಿರ್ದೇಶಕರು ನಮ್ಮ ಮಧ್ಯೆ ಖಂಡಿತ ಇದ್ದಾರೆ. ಆದ್ರೆ ಪ್ರಾಯಶಃ ಯಾಕಿರಬಹುದು ಅಂತಂದ್ರೆ, ಎಗೈನ್ ನಾನು ಹೇಳಿದ್ದು ಸ್ವಾರ್ಥ. ಅಂದ್ರೆ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಇರುತ್ತೆ, ಒಂದು ಕಥೆ ಅಂತ ಇರುತ್ತೆ. ಇವತ್ತಿನ ಕಥೆ ನಮ್ಮ ನೆಲದ ಕಥೆಗಳಲ್ಲ. ಈ ಪ್ಯಾನ್ ಇಂಡಿಯಾ ಅಂತ ಒಂದು ಪಾತು ಬಂದ್ಬಿಟ್ಟು ಇಡೀ ಇದನ್ನ ಒಂಥರ ಧೂಳಿಪಟ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಪ್ಯಾನ್ ಇಂಡಿಯಾದಲ್ಲಿ ನಾನು ಎಲ್ಲಾ ಕಡೆ ಮಿಂಚಬೇಕು, ಪ್ರತಿ ಫ್ರೇಮ್ ಅಲ್ಲಿ ನಾನು ಇರ್ಬೇಕು. ಈಗ ನನ್ನನ್ನು ತುಂಬಾ ಜನ ಕೇಳ್ತಾರೆ, ನೀವ್ ಯಾಕೆ ನಾಯಕ ನಟರುಗಳ ಸಿನಿಮಾ ಮಾಡಲ್ಲ ಅಂದಾಗ ನಾನು ಒಂದು ಉತ್ತರ ಕೊಡ್ತೀನಿ, ಆ ಸಿನಿಮಾ ನನ್ನ ಸಿನಿಮಾ ಆದ್ರೂ ಮಾಡ್ತೀನಿ, ಅವ್ರ ಸಿನಿಮಾ ಆದ್ರೂ ಮಾಡಲ್ಲ ಅಂತ. ಒಬ್ಬ ಸಿನಿಮಾ ನಿರ್ದೇಶಕನ ಮಾಧ್ಯಮ. ಅವನೊಂದು ಕತೆ ಹೇಳ್ತಾನೆ, ಅದಕ್ಕೊಂದು ವಸ್ತು ಇರುತ್ತೆ, ಒಂದು ಆಶಯ ಇರುತ್ತೆ, ಅದ್ರ ಹಿಂದೆ ಒಂದು ಹಿನ್ನೆಲೆ ಇರುತ್ತೆ. ಅದು ನಾಯಕ ನಟರುಗಳ ಹೋದಾಗ ಅವ್ರು ಹಾಕೊಳ್ಳುವಂತ ಬಟ್ಟೆ ಆಗಿರ್ಬೋದು, ಅವ್ರ ಜೊತೆ ನಟಿಸುವಂತ ನಾಯಕ ನಟಿ ಆಗಿರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿರ್ಬೋದು, ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಪ್ರತಿಯೊಬ್ಬರು ಆಯ್ಕೆ ಅವ್ರು ಆಗ್ತಾರೆ. ಏನ್ ಸರ್ ಬಾಬು ಸರ್ ನಾನು ಹೇಳ್ತಾರ ಮಾತ್ರ ಸರಿ ಇದೆ ಅಂತ ಖಂಡಿತ ಅವ್ರು ಆಯ್ಕೆ ಮಾಡ್ತಾರೆ, ಇರಲ್ಲ. ಹಾಗಾಗಿ ತಮಗ್ ಬೇಕಾದ ನಿರ್ದೇಶಕರನ್ನ ಅವ್ರು ಆಯ್ಕೆ ಮಾಡ್ಕೋತಾ ಇದ್ದೀರಿ ಹೊರತು, ಅಂದ್ರೆ ತಮ್ಮ ಮಾತನ್ನ ಕೇಳೋ ನಿರ್ದೇಶಕರನ್ನ ನಿಜವಾದ ನಿರ್ದೇಶಕರು ಹೋಗಿ ಕಥೆಯನ್ನ ಇಟ್ಟಾಗ ಎಷ್ಟು ಜನ ನಾಯಕ ನಟರು ಪುರಸ್ಕರಿಸ್ತಾ ಇದಾರೆ ಹೇಳಿ? ಅಂದ್ರೆ ಸ್ಕ್ರೀನ್ ಪೇಸ್ ಇರ್ಬೇಕು, ನನ್ನ ಮಿಂಚಬೇಕು ಅಥವಾ ನನ್ನ ಇದಿರ್ಬೇಕು ಅನ್ನೋದು ತಪ್ಪು ಅಂತ ನಾನು ಹೇಳಲ್ಲ, ಇದು ಸರಿಯೇ. ಆದ್ರೆ ಈ ಮನೋಭಾವ ಹಿಂದಿನ ನಾಯಕ ನಟರುಗಳಿತ್ತಲ್ಲ, ಇತ್ತ 3 ಜನ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಅವಾಗ್ಲೂ ಸ್ಕ್ರೀನ್ ಸ್ಪೇಸ್ ನ ಪ್ರಶ್ನೆ ಬರ್ತಾ ಇರ್ಲಿಲ್ವಾ? ಅವಾಗ್ಲೂ ಅಭಿಮಾನಿಗಳಿರ್ಲಿಲ್ವಾ? ಆದ್ರೆ ಅವತ್ತಿನ ಉದ್ದೇಶ ಇವತ್ತಿನ ಉದ್ದೇಶ ಭಿನ್ನವಾಗಿದೆ. ಬಹುಶಃ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ಅಂತ ನಾವು ಬೊಟ್ಟು ಮಾಡಿ ತೋರ್ಸಕ್ಕಾಗಲ್ಲ. ಇದನ್ನ ಬಿಟ್ಟು ನಾವು ಒಟ್ಟಿಗೆ ಹೋಗೋಣ ಅನ್ನೋ ತರದೊಂದು ಮನೋಭಾವ ಬಂದ್ರೆ, ಒಗ್ಗಟ್ಟು ಪ್ರದರ್ಶಿಸಿದ್ರೆ ನಾವು ಪ್ರೇಕ್ಷಕರನ್ನು ಬೆಳೆಸ್ತೀವಿ, ಚಿತ್ರರಂಗವನ್ನು ಬೆಳೆಸ್ತೀವಿ ಅಂತ ಅನ್ಸುತ್ತೆ. ಮೊದಲು ನಿರ್ಮಾಪಕರಿಗೆ ಒಂದು ಬಹಳ ದೊಡ್ಡ ಒಂದು ಬೆಲೆ ಇತ್ತು ಅಂತ ಹೇಳಿ ಅನ್ಸುತ್ತೆ ನಾನು ಕನ್ನಡ ಚಿತ್ರರಂಗದಲ್ಲಿ. ಯಾವುದೇ ಒಬ್ಬ ನಿರ್ಮಾಪಕ ಬಯಸಿದ್ರೆ ಆ ಹೀರೋಗಳು ಅವ್ರ ಮಾತನ್ನ ಕೇಳ್ತಾ ಇದ್ರು.
ಈಗ ಆ ತರದ ಪರಿಸ್ಥಿತಿ ಕೂಡ ಇಲ್ಲ ಅನ್ನುವಂತ ಒಂದು ಸ್ಥಿತಿ ಬಂದಿದ್ಯಾ ರಾಜೇಶ್ ಇಲ್ಲ ಸಿಂಗ್ ಇಲ್ಲ ಬಾಬು? ಪಾಪ, ಇಲ್ಲ ನಿರ್ಮಾಪಕರು ಖಂಡಿತ ಇದ್ದಾರೆ. ಆದ್ರೆ ನಿರ್ಮಾಪಕರು ಈ ತರದ್ ಪ್ರಯತ್ನ ಮಾಡಿ ಮಾಡಿ ಸೋತೋಗ್ಬಿಟ್ಟಿದ್ದಾರೆ. ಇದು ಆಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಮತ್ತೆ ಹಿಂದಿಂದ ಏನ್ ಹೇಳ್ತಾರೆ, ಯಾವ್ದಾರು ಒಳ್ಳೆ ಕತೆ ತಗೊಂಡ್ಬನ್ರಿ ಅಂತಾರೆ. ಈಗ ಕರ್ಣ ಮತ್ತೆ ಅರ್ಜುನನ್ ಕತೆ ತಗೊಂಡ್ಬಂದ್ರೆ ಯಾತಕ್ಕೆ ಮಾಡ್ಬಾರ್ದು? ಆಯ್ತು, ನಮ್ ಕತೆ ಬರಿಗೆ ಬರಲ್ಲಪ್ಪ. ಎಂತೆಂತ ಹಿಸ್ಟಾರಿಕಲ್ ಸಬ್ಜೆಕ್ಟ್ಗಳಿದೆ ನಮ್ಮಲ್ಲಿ, ಎಂತೆಂತ ಮೈಥೊಲಾಜಿಕಲ್ಸ್ ಇದೆ ನಮ್ಮಲ್ಲಿ, ಎಂತೆಂತ ಫೋಕ್ಲರ್ ಡ್ರಾಮಾಗಳಿದೆ. ಅದನ್ನೆಲ್ಲ 2 ಹೀರೋ 3 ಹೀರೋ ಮಾಡುವಂತ ಸಬ್ಜೆಕ್ಟ್ಗಳಿದೆ. ಆಮೇಲೆ ನಮ್ಮಲ್ಲಿ ಡೈರೆಕ್ಟರ್ಗೆ ಕೆಪಾಸಿಟಿ ಇಲ್ಲ ಅಂತಾರೆ. ಅದು ಮಾತ್ರ ಬಹಳ ಬಹಳ ಒಂದು ಮನಸ್ಸಿಗೆ ನೋವಾಗೋ ವಿಚಾರ. ಯಾಕೆಂದ್ರೆ ಕನ್ನಡದಲ್ಲಿ ಅತ್ಯುತ್ತಮವಾದ ಡೈರೆಕ್ಟರ್ಸ್ ಇದ್ದಾರೆ. ಎಲ್ಲಾ ತರದ ಸಿನಿಮಾಗಳು ಮಾಡಕ್ಕೂ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಆಪರ್ಚುನಿಟಿನೇ ಕೊಡ್ತಾ ಇದ್ರಿಂದ ಅದು ಇವ್ರು ಹೇಳೋದೇ ಆಗ್ತಾ ಇದೆ ವಿನ ಶೇಷಾದ್ರಿ ಅವ್ರು ಹೇಳದಂಗೆ ಇವತ್ತು ನಾವು ಡೈರೆಕ್ಟರ್ಗಳು ಕೂಡ ನಮ್ಮ ಒಂದು ಅಸ್ತಿತ್ವನ ಕಳ್ಕೊಂಡಿದೀವಿ ಅಂತ ಹೇಳ್ಬೋದು. ಕಾರಣ ಏನು ಅಂದ್ರೆ, ಹೀರೋ ಇದ್ರೇನೆ ಪಿಕ್ಚರ್ ಮಾಡಕ್ ಆಗೋದು ಅಂತ ಹೇಳ್ತೀವಿ. ನಾವು ಹೀರೋನ ಬಿಟ್ಟು ಪಿಕ್ಚರ್ ಮಾಡಿದ್ರೆ ಒಬ್ಬ ತಗೊಳಕ್ ಇರೋದಿಲ್ಲ, ಪ್ರೇಕ್ಷಕ ಬರೋದಿಲ್ಲ. ಆವಾಗ ಒಬ್ಬ ಹೀರೋ ನಮಗ್ ಬೇಕು ಅಂತ ಹೋದಾಗ ಆ ಹೀರೋ ನಮಗ್ ಸಿಗಲ್ಲ. ಸೊ ಹೀಗಾಗಿ ಈ ಎಲ್ಲಾ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಇದು ಒಂದು ದೊಡ್ಡ ಪ್ರಶ್ನೆ. ಎಲ್ಲಿ ಹೀರೋ ಒಪ್ಪೋದೇ ಇಲ್ವಲ್ಲ ಅಂತ ಹೇಳ್ಬಿಡ್ತಾರೆ, ಫಸ್ಟ್ ಎತ್ಕೋತಾನೆ. ಸೊ ಹೀಗಾಗಿ ಕತೆ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಶೇಷಾದ್ರಿ ಅವ್ರು ಹೇಳ್ದಂಗೆ ಆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಭ್ರಮೆ ಬಂದ್ಬಿಟ್ಟಿದೆಯಲ್ಲ, ಆ ಭ್ರಮೆನಲ್ಲಿ ಇವತ್ತು ಹಲವಾರು ಅಪಘಾತಗಳಾಗೋಗ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಸೊ ಬೇಕಾದಷ್ಟು ಒಳ್ಳೊಳ್ಳೆ ಕಥೆಗಳಿದೆ. ಎಂತೆಂಥ ಇವತ್ತು ಕನ್ನಡದಲ್ಲಿ ಇರುವಂತ ಕಥೆಗಳನ್ನೇ ಬೇಕಾದಷ್ಟು ಜನ ತಗೊಂಡು ತಮಿಳು ತೆಲುಗಲ್ಲಿ ಅವರು ಉಪಯೋಗಿಸ್ತಾ ಇದ್ದಾರೆ. ಗೊತ್ತಿಲ್ದೇನು ಉಪಯೋಗಿಸ್ತಾ ಇದಾರೋ ಇಲ್ಲ ಕದ್ದು ಉಪಯೋಗಿಸ್ತಿದಾರೋ ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಈಗ ಬಾಹುಬಲಿ ನಿರ್ದೇಶಕರಿದ್ದಾರಲ್ಲ, ಅವ್ರಿಗೆ ಎಲ್ಲ ಕನ್ನಡದ ಕಥೆಗಳನ್ನೇ ತಗೊಂಡು ಪಿಕ್ಚರ್ ಮಾಡಿರೋದು. ರಾಜ ತಗೊಂಡಿದ್ದಾರೆ, ಅವ್ರ ತಂದೆ ಕನ್ನಡದಲ್ಲಿ ಕೆಲಸ ಮಾಡಿದ್ರು. ಮಯೂರ ತಗೊಂಡಿದ್ದಾರೆ. ಹಲವಾರು ಚಿತ್ರಗಳಿಂದ ನಮ್ಮ ಕಥೆನೇ ತಗೊಂಡು ಅದಕ್ಕೆ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಮಾಡಿದ್ದಾರೆ. ರಾಜಮೌಳಿ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಹೌದು, ರಾಜಮೌಳಿ ಅವ್ರು ಮಾಡಿರೋ ಪಿಕ್ಚರ್ ಎಲ್ಲ ಅವ್ರ ತಂದೆ ಕನ್ನಡದ ಕಥೆಗಳೇ ತಗೊಂಡ್ ಮಾಡಿರೋದು. ಹೀಗೆ ಕಥೆಗಳು ಇಲ್ಲ ಅನ್ನೋದು ನಂಬಲ್ಲ. ಆಮೇಲೆ ಡೈರೆಕ್ಟರ್ಗಳು ಇಲ್ಲ ಅಂತ ಹೇಳೋದು ಇನ್ನೂ ಅದು ನಂಬಕ್ಕೆ ಸಾಧ್ಯ ಇಲ್ಲ. ನಿರ್ದೇಶಕರು ತುಂಬಾ ಇದ್ದಾರೆ. ಅದು ಯಂಗ್ಸ್ಟರ್ಸ್ ಎಲ್ಲ ಇವತ್ತು ಬೇಕಾದಷ್ಟು ಹೊಸ ಟೆಕ್ನಾಲಜಿ ಕಲ್ತಿದ್ದಾರೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ನ ನಾವೆಲ್ಲ ಆ ಕಾಲದಲ್ಲಿ ಒಂದ್ ಸಿನಿಮಾ ನೋಡ್ಬೇಕು ಅಂದ್ರೆ ಪೂನಾಗ್ ಹೋಗ್ಬೇಕಾಗಿತ್ತು. ಅಲ್ಲಿ ಒಂದೇ ಪ್ರಿಂಟ್ ಅವೈಲಬಲ್ ಇರ್ತಿತ್ತು. ಇವತ್ತು ನೆಟ್ಫ್ಲಿಕ್ಸ್, ಅಮೆಝಾನ್, ಇಂಟರ್ನೆಟ್ ಅಲ್ಲಿ ಯಾವ ಸಿನಿಮಾ, ಯಾವ ದೇಶದ ಸಿನಿಮಾ ನಿಮಗೆ ಗೆಲ್ಬೇಕು. ಸೊ ಕೊರಿಯನ್ ಸಿನಿಮಾ ಆಗಿರ್ಬೋದು, ಜಾಪನೀಸ್ ಸಿನಿಮಾ ಆಗಿರ್ಬೋದು, ಪ್ರತಿಯೊಂದು ನಮಗೆ ಅವೈಲಬಲ್ ಇದೆ ಇವತ್ತು. ಆಮೇಲೆ ಎಷ್ಟು ಪುಸ್ತಕಗಳಿದೆ ಗೊತ್ತೇನು? ನಾನು ಹೆಸರು ಹೇಳಲ್ಲ, ಇಬ್ರತ್ರ ಒಂದ್ ಪುಸ್ತಕ ತಗೊಂಡು ಹೋಗಿದ್ದೆ. ನನಗೆ ಅವರು ಇದು ಕೊಡ್ಲಿಲ್ಲ, ಏನು ಇಂಟರ್ವ್ಯೂ ಕೊಡ್ಲಿಲ್ಲ. ಎಲ್ಲಿ ಕೇಳ್ಬಿಡ್ತೀವೋ ಅಂತ. ಹೀರೋಗಳು ಪುಸ್ತಕ ಓದೋದು ಇಲ್ಲ, ಬೇರೆಯವರು ನಿಮ್ಗೆ ಇಂಥ ಪುಸ್ತಕ ಇದೆ, ಇದರಲ್ಲಿ ಒಳ್ಳೆ ಕತೆ ಇದೆ, ನೀವು ನೋಡಿ ಅಂತ ಹೇಳಿದ್ರೆ ಅದನ್ನು ಗಮನಿಸೋದು ಕೂಡ ಇಲ್ಲ. ಇಲ್ಲಿ ಒಂದು ನಾನು ಇಂಟ್ರೆಸ್ಟಿಂಗ್ ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನೀವೇನ್ ಹೇಳಿದ್ರಿ ಇವತ್ತು ಹೀರೋಗಳದ್ದು, ಈ ಹೀರೋಯಿಸಂ ಮತ್ತು ಹೀರೋ ವರ್ಷಿಪ್ ಮತ್ತು ಹೀರೋ ಕಲ್ಟ್ ನ ಪದ್ಧತಿ ಉದ್ಯಮದ ವಹಿವಾಟಿನ ಜೊತೆಗೆ ಎಷ್ಟು ಮಿಂಗ್ಲ್ ಆಗಿದೆ ಅಂತ ಹೇಳಿದ್ರೆ, 2024ರಲ್ಲಿ ಸುಮಾರು 220 ಕನ್ನಡ ಸಿನಿಮಾಗಳು ಬಂದಿವೆ. ಈ 220 ಸಿನಿಮಾಗಳಲ್ಲಿ 9 ಸಿನಿಮಾಗಳು 10 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿವೆ. ಇನ್ನೊಂದು 9-10 ಸಿನಿಮಾಗಳು ಪರವಾಗಿಲ್ಲ ದುಡ್ಡು ಬಂದಿದೆ ಅನ್ನೋ ತರ ಇದೆ. ಅಂದ್ರೆ ನಾವು ಒಟ್ಟಾರೆ ಒಂದು 20 ಸಿನಿಮಾಗಳು, 220ರಲ್ಲಿ 20 ಸಿನಿಮಾಗಳು ಮಾತ್ರ ಅದು ಬಿಸ್ನೆಸ್ ವೈಸ್ ಓಕೆ ಅನ್ನುವಂತ ಅನಿಸಿರೋದು ಅಂತ ಹೇಳಿ. ಆದ್ರೆ 9 ಸಿನಿಮಾಗಳು ಎಲ್ಲಾನು ಸ್ಟಾರ್ಗಳದ್ದು. ನಾನು ಸುಮ್ಮನೆ ಲೆಕ್ಕ ನೋಡ್ತಾ ಇದ್ದೆ. ನಾನು ಅದರಲ್ಲಿ ಸುದೀಪ್ ಅವರು ಇರೋದು, ಶಿವರಾಜ್ ಕುಮಾರ್ ಅವರು ಇರೋದು, ಉಪೇಂದ್ರ ಅವರು ಇರೋದು, ದರ್ಶನ್ ಅವರು ಇರೋದು, ದುನಿಯಾ ವಿಜಯ್ ಅವ್ರದ್ದು, ಗಣೇಶ್ ಅವ್ರದ್ದು. ಹೊಸಬ್ರು ಅಂತ ಹೇಳಿದ್ರೆ ಇಬ್ಬರದ್ದು ನಾನು ಕಮರ್ಷಿಯಲಿ ಬಹಳ ಸೂಪರ್ ಹಿಟ್ ಆಗಿರುವಂತದ್ದು ಒಂದು ಯುವ ರಾಜ್ಕುಮಾರ್ ಅವ್ರದ್ದು ಒಂದು, ಮತ್ತು ಶರಣ್ ಅವ್ರದ್ದು ಒಂದು. ಬೇರೆ ಬೇರೆ ಕಾರಣಗಳಿಗೆ, ಅಂದ್ರೆ ಕರ್ನಾಟಕದ ಪ್ರೇಕ್ಷಕರು ಬೇರೆ ಬೇರೆ ತರದ ಪ್ರೇಕ್ಷಕರು ಇದ್ದಾರೆ ಅನ್ನೋದನ್ನ ಸೂಚಿಸುವಂತ 1-2 ಸಿನಿಮಾಗಳದ್ದು ಕಾಣಿಸ್ತದೆ. ಅದು ಬಿಟ್ರೆ ತುಂಬಾ ಒಳ್ಳೆಯ ಸಿನಿಮಾಗಳು ಅಂತ ನಾವು ಪತ್ರಕರ್ತರು ತುಂಬಾ ಮಾತಾಡಿರೋದು, ವಿಮರ್ಶಕರು ತುಂಬಾ ಮಾತಾಡಿದ್ರು ಒಂದು 10-15 ಸಿನಿಮಾಗಳು ನನಗೆ ಪಟ್ಟಿನಲ್ಲಿ ಸಿಗ್ತಾ ಇದೆ. 17 ಇರ್ಬೋದು, ಕೋಡಿ ಹೆಸರು ಇರ್ಬೋದು, ತುಂಬಾ ನಾವು ಪಟ್ಟಿ ಮಾಡಿದ್ರೆ ತುಂಬಾ ಸಿಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ಸಂಗತಿ ಏನಾದ್ರೂ ಇದೆಯಾ? ಇದೇ ಸರಿ ಅನ್ನೋ ತರ ಆಗಿದೆಯಾ ಕನ್ನಡ ಚಿತ್ರರಂಗದಲ್ಲಿ? ಇಲ್ಲ ಹೀರೋಗಳು ಮಾಡ್ತಾ ಇರೋದೇ ಅಂದ್ರೆ ಅವ್ರದೇ ಆದಂತಹ ಒಂದು ಡೈರೆಕ್ಟರ್ ಅನ್ನು ಅವರೇ ಆಯ್ಕೆ ಮಾಡೋದು, ಸಿಬ್ಬಂದಿಗಳನ್ನು ಅವರೇ ಆಯ್ಕೆ ಮಾಡೋದು, ತಂತ್ರಜ್ಞರನ್ನು ಅವರೇ ಆಯ್ಕೆ ಮಾಡೋದು, ಮತ್ತು ಕಥೆನೂ ಕೂಡ ಅವರೇ ತಿದ್ದುಪಡಿ ಮಾಡೋದು, ಅಥವಾ ಹಿಂಗಿರ್ಲಿ
ಅಥವಾ ಇಲ್ಲಿಂದ ಇಂಥದ್ದೊಂದು ತಗೊಂಬನ್ನಿ, ತಮಿಳಿಂದ, ತೆಲುಗಿಂದ ಅಥವಾ ಹಿಂದಿಯಿಂದ, ಈ ತರದ್ದು ಒಂದು ಕಂಟ್ರೋಲ್ ಇದಾಗಿದೆಯಲ್ಲ. ಆಮೇಲೆ ಈಗ ಏನಾಗಿದೆ, ಇತ್ತೀಚಿನ ಘಟನೆಗಳನ್ನು ನೋಡಿ ನಾವು. ದರ್ಶನ್ ಅವ್ರದ್ದು ಪ್ರಕರಣ ಆದ್ಮೇಲೆ ನಾವೆಲ್ಲರೂ ಗೋಡೋ ಅಂತ ಅಳ್ತಾ ಇದ್ದಾರೆ ಚಿತ್ರರಂಗದವರು, ಇಲ್ಲ ಇಡೀ ಕನ್ನಡ ಚಿತ್ರರಂಗನೇ ಬಿದ್ದೋಯ್ತು ಅಂತ ಹೇಳುವಂತದ್ದು. ಈ ತರದ ಟ್ರೆಂಡ್ ಇದು. ಅದಕ್ಕೆ ಕಾರಣ ನಮ್ಮ ಪ್ರೇಕ್ಷಕರು ಕೂಡ ಆಗಿದ್ದಾರಾ, ಅಥವಾ ಯಾವ ತರ ಇದೊಂದು ಸರ್ಕಲ್ ಯಾವ ತರ ಕೆಲಸ ಮಾಡ್ತಾ ಇದೆ? ಯಾರು ಹೇಳಬೇಕು, ಉತ್ತರ ಗೊತ್ತಿಲ್ಲ. ಅಲ್ಲ, ನನಗೆ ಸಹಜ ಪ್ರಶ್ನೆ. ಈಗ ನೀವು ಹೇಳ್ತೀರಿ ಸರಿ, ನಾನು ಆಗ್ಲೇ ಹೇಳ್ದಾಗೆ ಕೌಟುಂಬಿಕ ವ್ಯವಸ್ಥೆ ಒಂದು ಉದಾಹರಣೆ ಕೊಟ್ಟೆ ನಾನು, ಒಂದು ಮೆಟಫರ್ ತರ ಕೊಟ್ಟೆ ನಾನು. ಹಾಗೆ ಅವತ್ತು ಚಿತ್ರಮಂದಿರಗಳು ಅಲ್ಲಿ ಹೋಗ್ತಾ ಇದ್ದ ಪ್ರೇಕ್ಷಕರು, ಇವತ್ತು ಪ್ರತಿಯೊಬ್ಬರ ಜೇಬ್ನಲ್ಲೂ ಒಂದೊಂದು ಚಿತ್ರಮಂದಿರ ಇದೆ. ನಮ್ಗೆ ಬೇಕಾದನ್ನ ನಾಯ್ಕೆ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯ ಇದೆ. ಹಾಗಾಗಿ ಇವತ್ತು ನಮ್ಮ ಎಕ್ಸಿಬಿಷನ್ ಸಿಸ್ಟಮ್ ಪ್ರೇಕ್ಷಕರನ್ನ ಚಿತ್ರಮಂದಿರನ್ನೇ ಯಾಕೆ ನಂಬ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ಬೇರೆ ಬೇರೆ ವೇದಿಕೆಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕಾಗಿದೆ. ನೋಡಿ, ಕೇರಳ ರಾಜ್ಯದಲ್ಲಿ, ಮೇಘಾಲಯ ರಾಜ್ಯದಲ್ಲಿ ಸರ್ಕಾರ OTT ಪ್ಲಾಟ್ಫಾರ್ಮ್ ಗಳನ್ನ ತೆಗೆದಿದೆ. OTTಗೋಸ್ಕರ ಸಿನಿಮಾಗಳನ್ನ ಮಾಡಿಸೋದಕ್ಕೆ ಮುಂದಾಗಿದೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನಾಗ್ತಾ ಇದೆ, 30 ವರ್ಷಗಳ ಹಿಂದೆ ಒಂದು ಚಿತ್ರಕ್ಕೆ 10 ಲಕ್ಷ ಅಂತ ಸಬ್ಸಿಡಿ ಕೊಡ್ತಾ ಇದ್ದು, ಇವತ್ತು 10 ಲಕ್ಷನೇ ಇದೆ ಅಲ್ವಾ? ಹೀಗೆ ಹಲವಾರು ಕಾರಣಗಳಿಂದ ಪ್ರೇಕ್ಷಕರನ್ನೇ ದೂರಕ್ಕಾಗಲ್ಲ. ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಬರ್ತಾ ಇಲ್ಲ ಅಂತ ಪ್ರೇಕ್ಷಕರನ್ನ ಕೇಳಿದ್ರೆ ಅವ್ನು ಕೂಡ ಒಂದೇ ಒಂದು ಉತ್ತರ, ಅಂದ್ರೆ ಇವತ್ತಿನ ವೇಗದ ಬದುಕಿನಲ್ಲಿ ಒಂದು ಚಿತ್ರವನ್ನ ನೋಡ್ಲಿಕ್ಕೆ ಕನಿಷ್ಠ ಬೆಂಗಳೂರಿನಲ್ಲಿ 7 ರಿಂದ 8 ಗಂಟೆ ಬೇಕು ಒಂದು ಸಿನಿಮಾ ನೋಡೋದಕ್ಕೆ. ಸಿನಿಮಾದ ಅವಧಿ 2 ರಿಂದ 2.5 ಗಂಟೆ ಆಗಿರುತ್ತೆ. ಆದ್ರೆ ಮನೆಯಿಂದ ಹೊರಟು ಹಿಂತಿರುಗಿ ಮನೆಯನ್ನ ತಲುಪೋದಕ್ಕೆ 7 ರಿಂದ 8 ಗಂಟೆ ಬೇಕು ಒಬ್ಬ ಪ್ರೇಕ್ಷಕನಿಗೆ. ಸಮಯ ಅಷ್ಟೇ ಅಲ್ಲ, ಹಣ ಎಷ್ಟು ಖರ್ಚಾಗುತ್ತೆ. ಇವತ್ತು ಎಷ್ಟು ಹೋರಾಟ ಮಾಡಿದ್ವಿ, ನಾವೇ ಹಲವಾರು ಸಭೆಗಳನ್ನ ಮಾಡಿದ್ವಿ. ಬಾಬು ಸರ್ ಇಲ್ಲೇ ಇದ್ದಾರೆ. ಒಂದು ಪ್ರೈಸ್ ಮನಿ ಇಳ್ಸಕ್ಕಾಗಿಲ್ಲ ಚಿತ್ರಮಂದಿರಕ್ಕೆ. ಇವತ್ತಿಗೂ ತಮಿಳ್ನಾಡಲ್ಲಿ 20-30 ರೂಪಾಯಿ ಇದೆ ಮೊದಲು 2 ಸಾಲಿಗೆ. ನಾವ್ ಇವತ್ತು 1000 ಕೊಡು, 500 ಕೊಡು, 2000 ಕೊಡು ಅಂತ ಪ್ರೇಕ್ಷಕನ ಕೇಳಿದ್ರೆ ಅವ್ನು ಯಾಕೆ ಬರ್ತಾನೆ ಸರ್? ಕಳೆದ ವಾರ 12 ಚಿತ್ರಗಳು ಬಿಡುಗಡೆ ಇದೆ ಕನ್ನಡದಲ್ಲಿ. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅನ್ ಆಡಿಯನ್ಸ್ ಟು ವಾಚ್ ಆಲ್ 20 ಮೂವೀಸ್? ಇರೋದೇ 7 ದಿವಸ ಅವನಿಗೆ. 7 ದಿವಸದಲ್ಲಿ 8 ಗಂಟೆ ಅಂದ್ರೆ ಇಡೀ ಬದುಕು ಸಿನಿಮಾ ನೋಡೋದೇ ಆಗೋಯ್ತಾ? ಹಾಗಾಗಿ ಬೇರೆ ಸಮಸ್ಯೆಗಳು ಬೇರೆ ಇದಾವೆ. ಹಾಗಾಗಿ ಪ್ರೇಕ್ಷಕರನ್ನ ಖಂಡಿತ ನಾನು ದೂರೋದಿಲ್ಲ. ನಾವು ಪ್ರೇಕ್ಷಕರನ್ನ ಕಳ್ಕೊತಾ ಇದೀವಿ, ಅವರ ವಿಶ್ವಾಸವನ್ನ ಕಳ್ಕೊತಾ ಇದೀವಿ, ಅವ್ರ ನಂಬಿಕೆನ ಕಳ್ಕೊತಾ ಇದೀವಿ. ಇವತ್ತು ಮಲಯಾಳಂ ಸಿನಿಮಾಗಳನ್ನ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಅಂತ OTT ಪ್ಲಾಟ್ಫಾರ್ಮ್ ಅಲ್ಲಾಗಿರ್ಲಿ, ನೆಟ್ಫ್ಲಿಕ್ಸ್ ಇದ್ರಲ್ಲಾಗಿರ್ಲಿ, ಬೇರೆ ವೇದಿಕೆಗಳಲ್ಲಿ ಜನ ನೋಡ್ತಾ ಇದಾರೆ, ಕೊಂಡಾಡ್ತಾರೆ. ಇಡೀ ಭಾರತ ಚಿತ್ರರಂಗ ಕೊಂಡಾಡುತ್ತೆ, ಮರಾಠಿ ಸಿನಿಮಾ ಕೊಂಡಾಡುತ್ತೆ, ವೆಸ್ಟ್ ಬೆಂಗಾಲ್ ಸಿನಿಮಾಗಳನ್ನ ಕೊಂಡಾಡುತ್ತೆ. ನಾವು ಕನ್ನಡ ಸಿನಿಮಾ ಆದ್ರೆ ಯಾಕೆ ಅದೇ ಗೋಳನ್ನ ಆಡಬೇಕು ಅಂತ ನನಗೆ ಪ್ರಶ್ನೆ. ಇದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಾಗಬೇಕಾಗುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಸರ್ಕಾರ ಇಂಥ ಸಿನಿಮಾಗಳ ನೆರವಿಗೆ ಬರ್ಬೇಕು. ಯಾವಾಗ್ಲೂ ಸರ್ಕಾರದ ಜವಾಬ್ದಾರಿ ಕೂಡ. ಕಲೆ ಸಂಸ್ಕೃತಿಯನ್ನು ಉಳಿಸೋದು ಸರ್ಕಾರದ ಜವಾಬ್ದಾರಿ ಸರ್, ಇದು ವ್ಯಾಪಾರ ಅಲ್ಲ ಇದು. ಹಾಗಾಗಿ ಇದಕ್ಕೆ ಈ ರೀತಿಯ ಬದಲಾವಣೆಗಳಿಗೆ ನಮ್ಮ ಅಕಾಡೆಮಿ ಆಗಿರ್ಲಿ, ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಲಿ, ಸರ್ಕಾರ ಆಗಿರ್ಲಿ, ಇವೆಲ್ಲೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ಬೇಕು. ಆದ್ರೆ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಏನಾಗಿದೆ ಅಥವಾ ಅಕಾಡೆಮಿ ಏನಾಗಿದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅಕಾಡೆಮಿ ಒಂದು ಚಿತ್ರೋತ್ಸವ ಮಾಡೋದಕ್ಕೆ ಸೀಮಿತ ಆಗಿದೆ. ಇನ್ನ 8 ತಿಂಗಳು ಆ ಕಡೆ ಯಾರು ಹೋಗಲ್ಲ. 3-4 ಜನ ಕೆಲಸ ಮಾಡೋದು ಬಿಟ್ಟರೆ ಅದು ಬೃಹತ್ ಭವನದಲ್ಲಿ ಒಂದೇ ಒಂದು ಸೊಳ್ಳೆ ನೊಣ ಕೂಡ ಆ ಕಡೆ ಹೋಗೋದಿಲ್ಲ. ಇಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವೇನ್ ಮಾಡ್ತಾ ಇದೀವಿ ಚಿತ್ರರಂಗದ ಅಭಿವೃದ್ಧಿಗೆ? ಸರ್ಕಾರ ಯಾವ ರೀತಿ ನೆರವು ಕೊಡ್ತಾ ಇದೆ? 60 ದಿವಸದಲ್ಲಿ ಚಿತ್ರೋತ್ಸವ ಮಾಡು ಅಂತ ಹೇಳುತ್ತೆ. ಹೆಂಗ್ ಸರ್ ಚಿತ್ರೋತ್ಸವ ಮಾಡಕ್ ಸಾಧ್ಯ? ಕನಿಷ್ಠ 6 ತಿಂಗಳು ಬೇಕಲ್ವಾ? ಓಕೆ, ಇಡೀ ಚಿತ್ರೋತ್ಸವದಲ್ಲಿ ಒಬ್ಬನೇ ಒಬ್ಬ ಹಿರಿಯ ನಿರ್ದೇಶಕರ ಕರೆದು ಚಿತ್ರೋತ್ಸವನ ಯಾವ ಮಾದರಿಯಲ್ಲಿ ಇರಬೇಕು ಅಂತ ಏನಾದ್ರು ಕೇಳಿದ್ಯಾ ಸರ್ ಅಕಾಡೆಮಿ? ಬಾಬು ಸರ್, ನೀವು ಉತ್ತರ ಕೊಡಿ ಇದಕ್ಕೆ. ನೋಡಿ, ಮೊದಲನೇದಾಗಿ ಪ್ರೇಕ್ಷಕರಿಗೆ ಬಾಹುಬಲಿ ಅಂತ ಸಿನಿಮಾ ಆಗ್ಲಿ, ರಜನಿಕಾಂತ್ ಸಿನಿಮಾ ಆಗ್ಲಿ, ಪುಷ್ಪ ಆಗ್ಲಿ 50 ಕೋಟಿ 60 ಕೋಟಿ ಸಿಟಿ ಶೇರ್ ಬರುತ್ತೆ. ಎಲ್ಲಿದು? ಬೆಂಗಳೂರು ಸಿಟಿ ಶೇರ್. ಯಾತಕ್ ಕನ್ನಡಕ್ಕೆ ಬರಲ್ಲ? ನಮ್ ಯಾವ್ದೇ ಕನ್ನಡದ ನಾಯಕ ನಟ, ದೊಡ್ಡ ನಾಯಕನ ನಟ, ನನಗೆ ತಿಳಿದಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 16 ಕೋಟಿಯಿಂದ 17 ಕೋಟಿ ಬರಲ್ಲ ಬೆಂಗಳೂರಲ್ಲಿ. ನಾವು ಅದನ್ನೇ ಸೂಪರ್ ಡೂಪರ್ ಹಿಟ್ ಅಂತೀವಿ. ಬಟ್ ನಮ್ಗೆ ಯಾಕೆ 50 ಕೋಟಿ ಬರ್ತಾ ಇಲ್ಲ ಅಂತ ನಾವ್ ಯಾರು ಪ್ರಶ್ನೆನೂ ಮಾಡ್ತಾ ಇಲ್ಲ. ಅವ್ರಿಗೆ ಬರ್ತಾ ಇದೆ. ಅಲ್ಲಿ ಹೇಳ್ತಾರೆ ಅವ್ರು 2000 ರೂಪಾಯಿ ಟಿಕೆಟ್ ಇಟ್ಬಿಟ್ಟಿದ್ದಾರೆ ಅಂತ. ಆ 2000 ರೂಪಾಯಿ ಜಾಸ್ತಿ ಅನ್ನೋದು ಇವತ್ತೊಂದು ಪ್ರತಿಯೊಂದು ಫ್ಯಾಮಿಲಿಗೂ 4000 5000 ಫಿಲಂ ಮೇಲೆ ಖರ್ಚು ಮಾಡೋದು ಬಹಳ ಕಷ್ಟ ಇದೆ. ಅವ್ರಿಗೆ ಮನೆಯಲ್ಲಿ ಟಿವಿ ಇದೆ, ಟೆಲಿವಿಷನ್ ನಲ್ಲಿ ಹಲವಾರು ಭಾಷೆಯ ಚಿತ್ರಗಳಿದೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ. ಬಟ್ ಆದ್ರೂ ಸಿನಿಮಾ ಅನ್ನೋದು ಒಂದು ಔಟಿಂಗ್, ಅದು ಸೋಷಿಯಲ್ ಔಟಿಂಗ್. ಎಲ್ಲಿ ಪ್ರತಿದಿನ ನೀವು ಮನೇಲೆ ಕೂತ್ಕೊಳಕ್ ಆಗಲ್ಲ. ಸೋಷಿಯಲ್ ಎನಿಮಲ್ ಅನ್ನೋದನ್ನ ಮೊದ್ಲಿಂದ ಮ್ಯಾನ್ ಇಸ್ ಅ ಸೋಷಿಯಲ್ ಎನಿಮಲ್ ಅಂತ ಫಸ್ಟ್ ಲೈನೇ ಓದ್ತೀವಿ ನಾವು. ಹಾಗಾಗಿ ಔಟಿಂಗ್ ಆಗೋದು, ಒಂದು ಹೋಟ್ಲ್ಗೆ ಹೋಗೋದು, ತಿಂಡಿ ತಿನ್ನೋದು, ಸಿನಿಮಾ ಬಗ್ಗೆ ಚರ್ಚೆ ಮಾಡೋದು, ಅವೆಲ್ಲ ಒಂದು ಹವ್ಯಾಸ ಇದ್ದೇ ಇದೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಇಲ್ಲ ಇಲ್ಲಿ ಇನ್ನೊಂದು ನೆನಪಿಸ್ತೀನಿ ನಾನು. ನೀವೇ ಬಹಳ ವರ್ಷಗಳಿಂದ ಹೇಳ್ತಾ ಇದ್ರಿ ಜನತಾ ಚಿತ್ರಮಂದಿರಗಳನ್ನ ಸರ್ಕಾರ ಮಾಡಬೇಕು,
ಒಂದು 100 ಜನ 200 ಜನ ಸೇರುವಂತಹ ಚಿತ್ರಮಂದಿರಗಳು ಬೇಕು, ಅಲ್ಲಿ ಕಡಿಮೆ ದರದಲ್ಲಿ ಟಿಕೆಟ್ ಇರೋ ತರದ್ದು ನೋಡ್ಕೋಬೇಕನ್ನುವಂಥದ್ದು. ಅದು ಏನು ವರ್ಕೌಟ್ ಆಗ್ಲಿಲ್ಲ ಸರ್. ನೋಡಿ, ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಸಿದ್ದರಾಮಯ್ಯನವರು ಅವರು ಮಾತ್ರ ಯಾವುದೇ ವಿಷಯಗಳನ್ನ ಕೇಳಿದ್ರೆ ಸಿನಿಮಾ ಇಂಡಸ್ಟ್ರಿಗೆ ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತ ಅಂತ ಮಾಡಿ ಒಂದು ಜನತಾ ಚಿತ್ರಮಂದಿರಕ್ಕೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಇವತ್ತು ರೆಡಿ ಇದೆ ಸರ್ಕಾರದಲ್ಲಿ. ಬಟ್ ಆದ್ರೆ ಅಲ್ಲಿ ಒಂದು ಚಿಕ್ಕ ಲ್ಯಾಕುನ ಇದೆ. ಏನು ಅಂತ ಹೇಳಿದ್ರೆ, ಆ ಥಿಯೇಟರ್ ಕಟ್ಟಕ್ಕೆ ಇನ್ನು 52ನೇ ಇಸ್ವಿದು ರೂಲ್ಸ್ ರೆಗ್ಯುಲೇಷನ್ ಇಟ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಬರ್ಬೇಕು, ಪೆಟ್ರೋಲ್ ಬಂಕ್ ಹತ್ರ ಇರಬಾರದು, ಹಾಗೆ ಅಂತ. ಅದೆಲ್ಲ ಹಾಸ್ಯಾಸ್ಪದ. ಯಾಕಂದ್ರೆ ನಾವು ಶೇಷಾದ್ರಿ ಎಲ್ಲ 10 ಜನ ಡೈರೆಕ್ಟ್ರು ಈ ತರ ಬಹಳ ಸಮಸ್ಯೆಗಳಿದೆ ಅಂತ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ವಿ. ಒಂದು ವಾರನೋ 10 ದಿವಸ ತಿರುಗಾಡಿದ್ವಿ, ಎಲ್ಲದಕ್ಕೂ ಎಷ್ಟಂದ್ರು. ಆಮೇಲೆ ಏನು ಆಗ್ಲಿಲ್ಲ, ಸರ್ಕಾರನೇ ಹೊರಟಾಯ್ತು. ಹೀಗೆ ಈ ಚಿತ್ರಮಂದಿರಗಳು, ಚಿಕ್ಕ ಚಿತ್ರಮಂದಿರಗಳು ಕಮ್ಮಿ ಬೆಲೆನಲ್ಲಿ ಈಗ ಕೇರಳದಲ್ಲಿ 135 ಸಿನಿಮಾಗಳು ಮಾಡಿದ್ದಾರೆ. ಅಲ್ಲಿ ಕರ್ನಾಟಕ ಕೇರಳ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿ ಸರ್ಕಾರ ಪ್ರತಿ ವರ್ಷ 100 ಕೋಟಿ ಕೊಡ್ತಾ ಇದೆ. ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹಾ, ಕರ್ನಾಟಕ ಕೇರಳ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. OTTನೂ ಅವರೇ ಮಾಡಿದ್ದು. ಈಗ ಏನಾಗಿದೆ, ಮಲ್ಟಿಪ್ಲೆಕ್ಸ್ ಗಳಿಗೆ ಅಲ್ಲಿ ಬೆಲೆ ಇಲ್ಲ, ಸರ್ಕಾರದ ಮಲ್ಟಿಪ್ಲೆಕ್ಸ್ ಗಳಿಗೇನೆ ಬೆಲೆ. ಬಿಕಾಸ್ 50, 60, 70 ರೂಪಾಯಿಗೆ ತೋರಿಸ್ತಾರೆ. ಅದು ಒಂದು ರೆವಲ್ಯೂಷನ್ ಆಗ್ಬೇಕು ಅಂತ ಬಹಳ ಒದ್ದಾಡಿದ್ವಿ. ಟಿಕೆಟ್ ತುಂಬಾ ಜಾಸ್ತಿ ಇದೆ, ಕಮ್ಮಿ ಮಾಡಿ ಅಂತ ಪಾಪ ಸಿದ್ದರಾಮಯ್ಯನವರಿಗೆ ಒಪ್ಪಿಸಿ ಸಿದ್ದರಾಮಯ್ಯನವರು ಮಾಡಿ ಕೂಡ ಇಟ್ರು. ಆದ್ರೆ ಕೆಲವು ಅಧಿಕಾರಿಗಳು ಏನ್ ಮಾಡಿದ್ರು, ಇಲ್ಲಿ ಏನ್ ಅನ್ಸ್ತಾ ಇದೆ, ಈ ಅಧಿಕಾರಿಗಳು ಮಿನಿಸ್ಟ್ರಿಗಳು ಇದಾರಲ್ಲ, ಪಾಪ ಮಿನಿಸ್ಟ್ರಿಗಳು ನಾವ್ ಯಾರು ಹೋದ್ರು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಈ ಅಧಿಕಾರಿಗಳು ಮಾತ್ರ ಅದಕ್ಕೆ 108 ಕೊಕ್ಕಿಟ್ಟು ಇಟ್ಟು ಒಂದೊಂದೇ ಸಾಯಿಸ್ತಾ ಇದಾರೆ. ಈಗ ಉದಾಹರಣೆಗೆ ಜನತಾ ಚಿತ್ರಮಂದಿರ ಕೇಳಿ, ನಾನು ಶೇಷಾದ್ರಿ, ಗಿರೀಶ್ ಕಾಸರವಳ್ಳಿ 10 ಜನ ಹೋದಾಗ ಆರ್ಡರ್ನ ಮಾಡಿ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮಾಡಿ ಅಂತ ಮಾಧುಸ್ವಾಮಿ ಮಿನಿಸ್ಟರ್ ಹೇಳಿದ್ರು ಕೂಡ ಮಾಡ್ಲಿಲ್ಲ. ಅದ್ ಹಾಗೇ ಉಳ್ಕೊಂಡ್ಬಿಡ್ತು. ಅಲ್ಲಿ ಹೇಳ್ತೀನಿ ನೋಡಿ, ಒಂದ್ ತಮಾಷೆ. 5 ವರ್ಷದಿಂದ ಕೇಸ್ ನಡೆಸಿದ್ದಾರೆ ಟಿಕೆಟ್. ಲಾ ಮಿನಿಸ್ಟರ್ ಕೇಳಿದಾರೆ, ಅಲ್ಲ ರೀ 5 ವರ್ಷದಿಂದ ಕೇಸ್ ನಡೆಸ್ತಾ ಇದ್ದೀರಾ, ಯಾಕೆ ಏನು ಡಿಸಿಷನ್ ಆಗಿಲ್ಲ ಅಂದ್ರೆ, 5 ವರ್ಷ ಲಾಯರ್ಗೆ ಸಂಬಳ ಕೊಟ್ಟಿದ್ದಾರೆ ಸರ್ಕಾರದಿಂದ. ಒಂದು ಅಡ್ಜರ್ನ್ಮೆಂಟ್ ಬಿಟ್ರೆ ಅವ್ರು ಇನ್ನೇನೂ ಮಾಡಿಲ್ಲ. ಕೊನೆಗೆ ಮಾಧುಸ್ವಾಮಿ ಅವರು ಅದನ್ನ ಕಿತ್ತಾಕ್ಸಿದ್ರು. ಆಮೇಲಿಂದ ಫೈಲ್ ಮೂವ್ ಆಯ್ತು. ಅಷ್ಟೊತ್ತಿಗೆ ಸರ್ಕಾರ ಹೊರಟು. ಹೀಗೆ ಒಂದೊಂದು ಬೇಕಾದಷ್ಟಿದೆ. ಈಗ ನೋಡಿ, ನಾವು ಸಿದ್ದರಾಮಯ್ಯ ಅವ್ರ ಹತ್ರ ಇದ್ದಾಗ, ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಕನ್ನಡದ ಸಾಹಿತ್ಯದ ಚಿತ್ರಗಳನ್ನ ಮಾಡಿದ್ರೆ ಒಂದು 25 ಲಕ್ಷ ಎಕ್ಸ್ಟ್ರಾ ಸಬ್ಸಿಡಿ ಕೊಡಿ ಅಂತ ಒಪ್ಪಿಸಿ ಆರ್ಡರ್ ಮಾಡಿಸಿದ್ವಿ. ಸರ್ಕಾರದಿಂದ ಅದು ಬರಲೇ ಇಲ್ಲ. 8 ಲಕ್ಷ. ಈ ತರ ಹಲವಾರು ಕಡೆ ಅದು ಎಲ್ಲಿದ್ದಾರೆ ನಮ್ಮ ಇಂಡಸ್ಟ್ರಿಯ ಒಂದು ಬೆಳವಣಿಗೆ. ಬೇರೆ ಭಾಷೆ ಇಂಡಸ್ಟ್ರಿಯಲ್ಲಿಯೂ ಕೂಡ ಹೀಗೆ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದಾರ? ನೀವು ಕನ್ನಡದವ್ರು ಮಾತ್ರ ಇದ್ದೀರಾ? ಇಲ್ಲ. ಕೇರಳ, ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿ, ಅದರಲ್ಲಿ ಎಷ್ಟೋ 1% ಆಫ್ ದಿ ಟ್ಯಾಕ್ಸ್ ಮನಿನ ಅದಕ್ಕೆ ತಗೊಂಡು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಮೇಲಿಂದ ಅಲ್ಲಿ ಒಬ್ಬ ಮಿನಿಸ್ಟರ್ ಇದ್ದಾನೆ, ಸಿನಿಮಾಟೋಗ್ರಫಿಕ್ ಮಿನಿಸ್ಟರ್ ಅಂತ. ತಮಿಳಲ್ಲೂ ಇದ್ದಾನೆ, ಕೇರಳದಲ್ಲೂ ಇದ್ದಾನೆ, ಆಂಧ್ರ ಪ್ರದೇಶಲ್ಲೂ ಇದ್ದಾನೆ. ನಮ್ಮಲ್ಲಿ ಏನಾಗ್ಬಿಡುತ್ತೆ, ಯಾವ ಮಿನಿಸ್ಟರ್ ಇದ್ದಂಗೆ ಕಾಣಿಸ್ಲಿಲ್ಲ ಅಲ್ವಾ? ಏನು ಇಲ್ಲ, ಮಿನಿಸ್ಟ್ರೇ ಇಲ್ಲ. ಆಯ್ತಾ? ಪ್ರತಿಯೊಂದ್ ಸರಿಗೂ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು, ಅದು CM ಕೈಲೇ ಇರುತ್ತೆ. CM ಅವ್ರು ಬಹಳ ಬಿಸಿ ಇರ್ತಾರೆ. ನಾವ್ ಈ ಅಧಿಕಾರಿಗಳ ಮೇಲೆ ಡಿಪೆಂಡ್ ಮಾಡೋದು. ಈಗ ಫಿಲ್ಮ್ ಸಿಟಿನೇ ತಗೊಳ್ಳಿ, 13 ವರ್ಷದಿಂದ ಇನ್ನೂ ಅದು ಒಂದು ಟೆಂಡರ್ಗೆ ಬಂದಿಲ್ಲ. ಹತ್ರ ಆಗೋಯ್ತು ಅಂತಾರೆ. ಈಗ ಬೇರೆ ಕಡೆಗಳಲ್ಲಿ 5 ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಿದ್ದಾರೆ. ಅನೀಪ್ ಅವರೇ, ನನಗೆ ಕಾಶ್ಮೀರಲ್ಲಿ ಅಲ್ಲಿಯ ಸೆಕ್ರೆಟರಿ ನಮ್ ಕನ್ನಡದವರೇ ಇರೋದು. ನೀವು ಬನ್ನಿ, ಟೋಟಲ್ 7 crores ಅಷ್ಟು ನಾನು ಮಾಡ್ಕೊಡ್ತೀನಿ ಸಿನಿಮಾ ಮಾಡಿ. ಇಲ್ಲಿ ನಿಮಗೆ ಹೋಟ್ಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಜೂನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲ ನಾವು ಸಬ್ಸಿಡೈಸ್ ರೇಟಲ್ಲಿ ಕೊಟ್ಟು 3.5 ಇಂದ 4 ಕೋಟಿ ಕೊಡ್ತೀವಿ ಸಬ್ಸಿಡಿ ಅಂತ. ಉತ್ತರ ಪ್ರದೇಶದಲ್ಲಿ 5 ಕೋಟಿ ಸಬ್ಸಿಡಿ ಕೊಡ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ 4 ಕೋಟಿ ಕೊಡ್ತಿದ್ದಾರೆ. ನಮ್ಮಲ್ಲಿ ಅದನ್ನ ರಿನ್ಯೂವೇ ಮಾಡಿಲ್ಲ. ಒಂದು 10ಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇವತ್ತು 10 ಲಕ್ಷ ಅನ್ನೋದು ಒಂದು ಪಿಕ್ಚರ್ಗೆ ಯಾವುದ್ರ ಸಮಾನ ಅಂತ ಗೊತ್ತಾಗ್ಬಿಡುತ್ತೆ. ಖರ್ಚು, ಕಾಫಿ ತಿಂಡಿ ಖರ್ಚು 10 ಲಕ್ಷ ಮೇಲೆ ಬಂದ್ಬಿಡುತ್ತೆ. ಬರೀ ಎಡಿಟಿಂಗ್ ಖರ್ಚು 5 ಲಕ್ಷ. ಇಲ್ಲಿ ನಾನೊಂದು ಇಂಟರ್ಫಿಯರ್ ಮಾಡ್ತೀನಿ. ನಾನು ಶೇಷಾದ್ರಿ ಅವರೇ, ನಿಮ್ಗೂ ಇಬ್ರಿಗೂ ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ಹೀಗೆಲ್ಲ ನೀವು ಸರ್ಕಾರ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಹೇಳಿದಾಗ ಸಹಜವಾಗಿಯೇ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂತಹ ಸಚಿವರಿಗೆ ಒಂದು ಅಹಂಕಾರ ಬರುತ್ತೆ.
ಏನ್ ಇವ್ರು ನಮ್ ಕಾಲ್ಬುಡಕ್ಕೆ ಬಂದು ನಮ್ಮ ಹತ್ರನೇ ಎಲ್ಲ ತಗೊಂಡೋಗಿ ನಮ್ಮ ಹತ್ರ ಎಲ್ಲ ಮನವಿ ತಗೊಂಡ್ಬಂದು ನಮ್ಮ ಹತ್ರ ಎಲ್ಲ ನಿಯೋಗ ತಗೊಂಡ್ಬಂದು ಈಗ ನಮಗೆ ಹಿಂಗ್ ಮಾತಾಡ್ತಾರಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲಿ ಆಗಿದ್ದಿದೆ ಅಲ್ವಾ? ಅವ್ರು ಹೇಳೋದಕ್ಕೊಂದು ಕಾರಣ ಇದೆಯಲ್ವಾ? ನಿಮ್ ನಟ್ಟು ಬೋಲ್ಟು ನಾನು ಸರಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಅವ್ರ ಮನಸ್ಸಿನಲ್ಲಿ ಇವರೆಲ್ಲ ನಮ್ಮನೆ ಬಾಗಿಲಿಗೆ ಬರ್ತಾ ಇರ್ತಾರೆ ಯಾವಾಗ್ಲೂ ಅನ್ನುವಂಥದ್ದೊಂದು ಮನೋಭಾವ ಇರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಶೇಷಾದ್ರಿ ಒಂದು ಮಾತು ಹೇಳಿದ್ರಿ, ಅದು ಚೆನ್ನಾಗಿದೆ. ಅದು ಏನಂತ ಹೇಳಿದ್ರೆ, ಇದು ವ್ಯಾಪಾರ ಅಲ್ಲ, ಆರ್ಟ್ ಮತ್ತು ಕಲ್ಚರ್ಗೆ ಸಂಬಂಧಿಸಿದಂತ ವಿಷಯ ಕೂಡ ಇಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅನ್ನುವಂಥದ್ದು. ಬಾಬು ಅವ್ರು ನೇರವಾಗಿ ಅವರು ಹೇಳ್ತಾರೆ. ಅವರು ಯಾರು, ಡಿ ಕೆ ಅವರು. ಆಮೇಲೆ ನಾವು ಪತ್ರಕರ್ತರು 2-3 ಕಡೆ ಕೇಳಿದ್ರೆ ಅವರನ್ನ, ಇಲ್ಲ ಏನಾದ್ರು ಬಾಯಿ ತಪ್ಪಿ ಇಲ್ಲ ಐ ಡೋಂಟ್ ಕೇರ್ ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು. ನೋಡಿ, ಕನ್ನಡ ಭಾಷೆ ಬೆಳೆಯೋದಕ್ಕೆ ಕನ್ನಡ ಚಿತ್ರರಂಗ ಎಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅಂತ ಬೇಕಾದ್ರೆ ಅದಕ್ಕೊಂದು ಸೆಮಿನಾರ್ ನಡೆಸಿ ಅಂಕಿ ಅಂಶಗಳು ತೆಗೀರಿ. ಕನ್ನಡದ ಹಾಡುಗಳಾಗಿರ್ಬೋದು, ಕನ್ನಡದ ಕಥೆಗಳಾಗಿರ್ಬೋದು, ಕನ್ನಡದ ಸಾಹಿತ್ಯ ಆಗಿರ್ಬೋದು, ಹಲವಾರು ವಿಧವಾದ ಇದನ್ನ ಕನ್ನಡದ ಭಾಷೆ ಬೆಳವಣಿಗೆಗೆ ಇವತ್ತು 800 ಥಿಯೇಟರ್ನಲ್ಲಿ ಕನ್ನಡ ಎಲ್ಲರೂ ಕೇಳಿಸ್ತಾ ಇದೆ ಅಂದ್ರೆ ನಮ್ಮ ಥಿಯೇಟರ್ಗಳಲ್ಲಿ ನಮ್ಮ ಕನ್ನಡ ಪಿಕ್ಚರ್ಗಳದೇ ಭಾಷೆ ಕೇಳಿಸ್ತಾ ಇರೋದು. ಇನ್ನೆಲ್ಲಿ ಭಾಷೆ ಕೇಳಿಸ್ತಾ ಇದೆ? ಕನ್ನಡ ಚಿತ್ರರಂಗ ಸಾಂಸ್ಕೃತಿಕವಾಗಿ ಕಾಂಟ್ರಿಬ್ಯೂಟ್ ಮಾಡಿಲ್ವಾ? ಬೇರೆ ಯಾವ್ದಾರು ಇದೆಯಾ? ಪೊಲಿಟಿಕಲ್ ಭಾಷಣ ಬಿಟ್ಬಿಡಿ, ಕನ್ನಡ ಅಂತ ಕೇಳೋದು, ಕನ್ನಡದ ಹಾಡುಗಳು ಅಂತ ಕೇಳೋದು, ಕನ್ನಡದ ಜನಪದ ಸಾಹಿತ್ಯ ಆಗಿರ್ಬೋದು, ಕನ್ನಡದ ಬೇಕಾದಷ್ಟು ನಮ್ಮ ಕುವೆಂಪು ಅವರಾಗಿರ್ಬೋದು, ಜಿ ಪಿ ರಾಜ ಅವ್ರ ಹಾಡುಗಳೆಲ್ಲ ಥಿಯೇಟರ್ಗಳಲ್ಲಿ ಇವತ್ತು ಕೇಳುತ್ತೆ. ಸೊ ಆದ್ರಿಂದ ಕನ್ನಡ ಚಿತ್ರರಂಗ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ. ಅದನ್ನ ಸಾಂಸ್ಕೃತಿಕವಾಗಿ ಅದು ಸರ್ಕಾರ ಅದನ್ನ ಜವಾಬ್ದಾರಿ ತಗೋಬೇಕು. ಯಾಕಂದ್ರೆ ಹಿಂದೆಲ್ಲ ಅವರೇ ಮಾಡಿದ್ದಾರೆ. ಅವ್ರು ಮಾಡಿರೋದನ್ನೇ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅಂದ್ರೆ ಯಾವ ರೀತಿ? ಅದಕ್ಕೆ ಯಾಕೆ ಒಂದು ಮಿನಿಸ್ಟರ್ ಆಗ್ಲಿ ಯಾರಾಗ್ಲಿ ಯಾಕೆ ಕರೆದು ಯಾಕೆ ಇದಾಗಿಲ್ಲ ಅಂತ ನಾವು 15 ದಿವಸ ಒಂದು 10 ಜನ ಡೈರೆಕ್ಟರ್ಗಳು ದಿನ ಬೆಳಗ್ಗೆ 8 ಗಂಟೆಗೆ ಸರ್ಕಾರಕ್ಕೆ ಹೋಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ವಿ. ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದ್ರಲ್ಲಿ ಸರಿ ಇದೆ, ಬಟ್ ಅವರ ನಟ್ಟು ಬಲ್ಟು ಅಂತ ಹೇಳಿದ್ದು ಸ್ವಲ್ಪ ಎಲ್ಲರಿಗೂ ಬೇಜಾರಾಗಿದೆ. ಇದೇ ತರ ಮೈಸೂರಿನಲ್ಲಿ ನಾವು ಚಲನಚಿತ್ರೋತ್ಸವ ಮಾಡಿದಾಗ ಕೆಲವು ಚಿಕ್ಕ ಎಡವಟ್ ಆಗಿತ್ತು. ಅದು ಪ್ಯಾಲೇಸ್ ಮುಂದೆ ಮಾಡಿದಾಗ ಅದೇನಾಗೋಯ್ತು, ಅಲ್ಲಿ ಪ್ಯಾಲೇಸ್ನವ್ರ ಪರ್ಮಿಷನ್ ಆಗ್ಬೋದು, ಸರ್ಕಾರದ ಪರ್ಮಿಷನ್, ಆ ಒಂದು ಸಂಘರ್ಷದಲ್ಲಿ ಸ್ವಲ್ಪ ಎಡವಟ್ ಆದಾಗ ನಮ್ಮ ರೋಷನ್ ಬೇಗ್ ಅವರು ಮಿನಿಸ್ಟರ್ ಆಗಿದ್ರು, ಇನ್ಫಾರ್ಮೇಶನ್ ಮಿನಿಸ್ಟರ್. ಅವರು ವೇದಿಕೆ ಮೇಲೆ ಏನೂ ಹೇಳಲಿಲ್ಲ. ಆಮೇಲೆ ಒಂದು ಮೀಟಿಂಗ್ ಕರೆದ್ರು ವಿಧಾನಸಭೆಯಲ್ಲಿ, ನಮ್ಮನ್ನ ಎಲ್ಲ ಎಂಟೈರ್ ಇಂಡಸ್ಟ್ರಿನ ಕರೆದು ಅವರು ಪ್ರಸ್ತಾವನೆ ಮಾಡೋದು. ನೋಡಿ, ಈ ತರ ನೀವು ತಪ್ಪು ಮಾಡಿದ್ರ, ಇನ್ಮೇಲೆ ಈ ತರ ಎಲ್ಲ ತಪ್ಪು ಮಾಡಬೇಡಿ, ಈ ತರ ತಪ್ಪು ಮಾಡಿದ್ರೆ ನಾನು ಫಿಲಂ ಫೆಸ್ಟಿವಲ್ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಆತರ ಒಂದು ಕ್ಲೋಸ್ ಡೋರ್ ಅಲ್ಲಿ ಇಂಡಸ್ಟ್ರಿನ ಕರೆದು ಅವ್ರು ಮಾತಾಡ್ಬೋದಾಗಿತ್ತು. ಯಾಕಂದ್ರೆ ಅವರು ಚಿತ್ರರಂಗದಲ್ಲಿ ಮೊದಲಿಂದ ಎಕ್ಸಿಬಿಟರ್ ಆಗಿದ್ದವರು, ಆಮೇಲೆ ಚೇಂಬರ್ ನಲ್ಲಿ ಮೆಂಬರ್ ಆಗಿರೋರು, ಬೇಕಾದಷ್ಟು ಜನಕ್ಕೆ ಸಹಾಯನೂ ಮಾಡಿದ್ದಾರೆ, ಅದೆಲ್ಲ ಉಂಟು. ಆದ್ರೆ ಇದನ್ನ ಕರೆದು ಒಂದು ಕ್ಲೋಸ್ ಡೋರ್ ಅಲ್ಲಿ ಡಿಸ್ಕಸ್ ಮಾಡ್ಬೋದಾಗಿತ್ತು ಅಂತ ಒಂದು ಭಾವನೆ ನಮ್ದು. ಸಾರ್ವಜನಿಕ ಸಭೆಯಲ್ಲಿ ಆತರ ಮಾತಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಈ ಹೀರೋಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಕೂತಿದಾರಲ್ಲ ಸರ್, ಅದಕ್ಕೆ ಏನ್ ಕಾರಣ ಇರ್ಬೋದು? ಈಗ ಅವ್ರಿಗೆ ಅವ್ರ ಫ್ಯಾನ್ಸ್ ಮೇಲೆ ನಂಬಿಕೆ ಇದೆ. ಇವ್ರು ಯಾರು ಕೊಡದೆ ಏನ್ ಕೊಡದೆ ಪರವಾಗಿಲ್ಲ, ನಮ್ ಪಿಕ್ಚರ್ ನೋಡ್ತಾರೆ ನಮ್ ಫ್ಯಾನ್ಸ್ ಅನ್ನೋದು ಅವ್ರಿಗೆ ಮನ್ಸಲ್ಲಿ ಇದೆ. ಅವ್ರಿಗೆ ಯಾವ ತರದ ಕನ್ನಡ ಸಂಸ್ಕೃತಿ ಬೆಳಿಬೇಕು, ಕರ್ನಾಟಕ ಸಾಹಿತ್ಯ ಬೆಳಿಬೇಕು ಅನ್ನೋದು ಅಷ್ಟ್ರಾಗಿ ಅವ್ರಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಆಮೇಲೆ ಅವ್ರು ಉದ್ದೇಶಿಸಿ ಹೇಳಿದ್ದು ಕೂಡ ನಾಯಕ ನಟರುಗಳನ್ನೇ, ನಿರ್ದೇಶಕರನ್ನ, ನಿರ್ಮಾಪಕರನ್ನ ಅಲ್ಲ. ಆದ್ರೆ ಏನಾಗುತ್ತೆ, ಈ ಎಲ್ಲ ಪಕ್ಷಗಳಲ್ಲೂ ಇದಿದೆ. ಪ್ರತಿ ಪಕ್ಷ ರಾಜಕೀಯ ಸಂದರ್ಭದಲ್ಲಿ ತಮ್ಮ ಸಭೆಗಳಿಗೆ ನಾಯಕ ನಟರು ಬರ್ಬೇಕು, ಅವರ ಆ ಮೂಲಕ ಆ ಜನಪ್ರಿಯತೆಯನ್ನ ಬಳಸ್ಕೋಬೇಕು ಅನ್ನೋದ್ರದ್ದು ಉದ್ದೇಶ ಇರುತ್ತೆ. ಯಾವ್ದೋ ಸಂದರ್ಭದಲ್ಲಿ ಕಳೆದಿರ್ತಾರೆ, ಇವ್ರು ಬಂದಿರಲ್ಲ, ಅದಕ್ಕೇನೋ ಬೇರೆ ಬೇರೆ ಕಾರಣಗಳಿರುತ್ತೆ, ಆಕ್ರೋಶನ ಹೀಗೆ ಹೊರಗಾಕಿದ್ದಾರೆ ಎಂದು ನನ್ನ ಅಭಿಪ್ರಾಯ. ಇಲ್ಲಿ ನಿರ್ದೇಶಕರು, ನಿರ್ಮಾಪಕರೇ ಯಾವತ್ತೂ ಸರ್ಕಾರದ ಜೊತೆ ಸಂಪರ್ಕದಲ್ಲಿರುವಂತದ್ದು. ಸಿನಿಮಾ ಮಾಡಿದಂತ ನಿರ್ಮಾಪಕ ಪ್ರತಿ ಹಂತದಲ್ಲಿ ಸರ್ಕಾರದ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಒಂದು ಸಿನಿಮಾದ ಬೇರೆ ಬೇರೆ ಕೆಲಸಗಳಿಗೋಸ್ಕರ ಹೋಗ್ಬೇಕಾಗಿರುತ್ತೆ, ನಿರ್ದೇಶಕ ಹೋಗ್ಬೇಕಾಗಿರುತ್ತೆ. ಆದ್ರೆ ಅವ್ರುಗಳು ನಿಜವಾಗಿ ಹೋಗ್ತಾ ಇದಾರೆ, ಅವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರು ಸ್ಪಂದಿಸ್ತಾ ಇದಾರೆ. ಆ ಮಾತು ಯಾಕೆ ಆ ಉದ್ದೇಶದಲ್ಲಿ ಬಂತು ಅನ್ನೋದು ನಂಗೆ ಯಾವಾಗ್ಲೂ ಆಶ್ಚರ್ಯ. ಅದು ಎನಿವೆ, ಇವತ್ತಿನ ಸಂದರ್ಭದಲ್ಲಿ ನೀವು ಒಟ್ಟಾರೆ ಎತ್ತಿದ ಪ್ರಶ್ನೆಗಳು ಒಂದ್ ರೀತಿಯ ಸಂಚಲನವನ್ನ ಉಂಟು ಮಾಡಿದೆ ಅನ್ನೋದು ಒಂದು ಒಳ್ಳೇದಾಯ್ತು ಅಂತಾನೆ ನನಗನ್ಸುತ್ತೆ. ಏನ್ ಸರ್? ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಚರ್ಚೆಗಳೇ ಆಗ್ತಾ ಇಲ್ಲ. ಒಂದ್ ಚರ್ಚೆ ಆಗೋದಕ್ಕೆ ಈಗ ಅಕಾಡೆಮಿನಲ್ಲೇ ಆಗಿರ್ಲಿ, ಫೆಸ್ಟಿವಲ್ ಮೊದಲು ಎಲ್ಲ ಡೈರೆಕ್ಟರ್ಗಳನ್ನ, ಯಾಕಂದ್ರೆ ಡೈರೆಕ್ಟರ್ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋದನ್ನ ಯಾರು ತೆಗಿಯಕ್ಕಾಗಲ್ಲ, ಇವತ್ತಿಗೂ ತೆಗಿಯಕ್ಕಾಗಲ್ಲ, ನಾಳೆನೂ ತೆಗಿಯಕ್ಕಾಗಲ್ಲ.
ಡೈರೆಕ್ಟರ್ಗೆ ಒಂದು ಕಲ್ಪನೆ ಇರುತ್ತೆ, ಒಂದು 10 ಜನ ಡೈರೆಕ್ಟರ್ಗಳನ್ನ ಕರಿಬೋದಾಗಿತ್ತು, ಹಳೆ ಅಧ್ಯಕ್ಷರುಗಳನ್ನ ಕರಿಬೇಕಾಗಿತ್ತು. ಕರೆದು ಏನ್ ಮಾಡ್ಬೇಕು, ಹೀಗ್ ಮಾಡ್ತಾ ಇದೀವಿ, ಹೀಗ್ ಮಾಡ್ಬೋದಾ, ಇದು ತಪ್ಪಾ, ಇದು ಸರಿನಾ ಅಂತ ಒಂದು ಒಪಿನಿಯನ್ ತಗೋಬೋದಾಗಿತ್ತು. ಅಲ್ಲ, ಅದಕ್ಕೆ ಸಮಯನೇ ಇಲ್ಲ ಅಂತ ಹೇಳ್ತಾ ಇದಾರಲ್ವ ಈಗ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸಡನ್ ಆಗಿ 2 ತಿಂಗಳ ಹಿಂದೆ ಜ್ಞಾನೋದಯ ಆಗುತ್ತೆ ಸರ್ಕಾರದವರಿಗೆ. ಈಗ ಅದು ಮುಖ್ಯಮಂತ್ರಿ ಅವರೇ ವಾರ್ತಾ ಸಚಿವರಾಗಿರೋದು, ಸಿನಿಮಾಕ್ಕೆ ಈಗ ವಾರ್ತಾ ಸಚಿವರು ಸಾಮಾನ್ಯ ಸಿನಿಮಾದ್ದು ನೋಡ್ಕೊಳ್ತಾರೆ, ಅದಕ್ಕೆ ಪ್ರತ್ಯೇಕ ಸಚಿವರಿದ್ರೆ ಅದೊಂದಾದ್ರೂ ಆಗುತ್ತೆ. ಅವರು ಅದೂ ಇಲ್ಲ. ಏನಂತ ಹೇಳಿದ್ರೆ, ಈಗ ಲಾಸ್ಟ್ ಇಯರ್ ಕೂಡ ಇದಾಯ್ತು, 1.5 ತಿಂಗಳು 2 ತಿಂಗಳಲ್ಲೆಲ್ಲ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು. ನೀವು 106 ಸಿನಿಮಾಗಳು ಬರ್ತವೆ, ಅವನ್ನೆಲ್ಲ ನೋಡ್ಬೇಕು, ನೋಡಿ ಅದರಲ್ಲಿ ಯಾವ್ದಂತ ಆಯ್ಕೆ ಮಾಡ್ಬೇಕು, ಆಮೇಲೆ ಬೇರೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಆಹ್ವಾನಿತರನ್ನ ಬೇರೆ ಬೇರೆ ಕಡೆಯಿಂದ ಕರೆಯೋದಿರುತ್ತೆ. ಆಮೇಲೆ ಟೆಕ್ನಿಕಲ್ ಕೆಲಸಗಳಲ್ಲಿ ಶೇಷಾದ್ರಿ ಅವರು ಕಳೆದ ವರ್ಷ ಇದ್ರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಿತಿನಲ್ಲಿ, ನಾನು ಹತ್ರದಿಂದ ನೋಡಿದ್ದೀನಿ ಅದನ್ನ. ಈ ಸರ್ಕಾರದ ಈ ತರದ ಧೋರಣೆ ಇದೆಯಲ್ಲ, ಚಲ್ತಾ ಅನ್ನೋ ಧೋರಣೆಯಿಂದಲೇ ಈ ತರದ್ದು ಅವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇಲ್ವಾ? ನೋಡಿ, ಇದ್ರ ಬಗ್ಗೆ ನಾವು ಬಹಳ ದೀರ್ಘವಾಗಿ ಒಂದು ಚರ್ಚೆ ಮಾಡಿ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ ಇರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಕೊಟ್ಟು, ಅವರು ಇದು ವಿಧಾನಸಭೆಯಲ್ಲೂ ಡಿಸ್ಕಸ್ ಆಗಿ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ಆಯ್ತು. ಮಹಾನ್ ಅಧಿಕಾರಿಗಳು ಬ್ರೇನ್ ಮಾಡ್ಬಿಟ್ರು, ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದ್ ಬೋರ್ಡ್ ಅಲ್ಲೇ ಹಾಕಿಸ್ಬಿಟ್ರು, ಎಲ್ಲಿ ವಾರ್ತಾ ಇಲಾಖೆಯಲ್ಲಿ ಹಾಕ್ಬಿಟ್ಟು ಸರ್ಕಾರಕ್ಕೆ ತೋರಿಸ್ಬಿಟ್ರು. ಒಂದ್ ಬೋರ್ಡ್, ಚಿಕ್ಕ ಬೋರ್ಡ್ ಹಾಕ್ಬಿಟ್ರು, ಇದೇ ಸರ್ ಇಲ್ಲಿ ಮಾಡಿದೀವಿ ಅಂದ್ಬಿಟ್ರು. ಅಲ್ಲಿ ಒಪ್ಕೊಂಡು ಬಿಟ್ರು, ಎಲ್ಲಿ ವಿಧಾನಸಭೆಯಲ್ಲಿ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ ಅಂತ. ಆಮೇಲೆ ಅದು ಬೋರ್ಡು ಇಲ್ಲ, ಪತ್ತೇನೂ ಇಲ್ಲ. ಸರ್, ನಾನು ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಹೋದಾಗ, ಇಲ್ಲಿಂದ ನಾವು ಡೆಲಿಗೇಷನ್ ಎಲ್ಲ ಹೋದಾಗ, ಅಲ್ಲಿ ಡೆಲಿಗೇಷನ್ಸ್ ಎಲ್ಲ ಮೀಟ್ ಮಾಡಿ ಯಾವ ತರ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ. ಸರ್, ಇದು 1 ವರ್ಷದ ಕೆಲಸ ಸರ್. ಯಾವ ಪಿಕ್ಚರ್ಗಳು ಎಲ್ಲಿ ನಡೀತಾ ಇದೆ, ಯಾವ ಫೆಸ್ಟಿವಲ್ ಅಲ್ಲಿ ಹೋಗಿದೆ, ಅದ್ರ ಕಂಟೆಂಟ್ ಏನು, ಅದಕ್ಕೆ ಏನ್ ಅವಾರ್ಡ್ ಬಂದಿದೆ, ಹೀಗೆ ಅದಕ್ಕೆ 1 ವರ್ಷ ಕೆಲಸ ಮಾಡ್ಬೇಕು. ಆಮೇಲಿಂದ ಏನೋ ಇದು ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಿಗಿದೆಯಲ್ಲ, ಲೀಸ್ಟ್ ರೆಕಗ್ನೈಸ್ಡ್ ಇದು. ಇವಾಗ ನೀವೊಬ್ರು ಪ್ರೊಡ್ಯೂಸರ್ ಆಗಿರ್ತೀರಾ ಎಲ್ಲೋ ಅಮೆರಿಕಾದಲ್ಲೋ ಯುರೋಪಲ್ಲೋ, ಅವ್ನು ನಿಮ್ ಫೆಸ್ಟಿವಲ್ಗೆ ಕಳ್ಸಲ್ಲ ಫಿಲಮ್ನ. ಹಳಸು ಪಳಸು ಉಳಿದಿರೋದು ಜಾಲಾಡಿ ಉಳಿದಿರೋದನ್ನೇ ಇಲ್ಲಿ ಕಳ್ಸೋದು. ಸೊ ಅದಕ್ಕೆ ಅವರು ನೋಡ್ತಾರೆ, ಕಾನ್ಸ್ ಕಳಿಸ್ಬೇಕಾ, ಟೊರಾಂಟೋ ಕಳಿಸ್ಬೇಕಾ, ಜಪಾನಿಗೆ ಕಳಿಸ್ಬೇಕಾ, ಕೊರಿಯಾಕ್ ಕಳಿಸ್ಬೇಕಾ ಅಂತ. ಸೊ ನಾವು ನಮ್ಮ ಒಂದು ಆ ಫೆಸ್ಟಿವಲ್ಗೆ ಒಂದು ಘನತೆ ಗೌರವನ ನಾವು ಹೆಚ್ಚಿಸ್ಕೋಬೇಕು ಮೊದಲು. ಸೊ ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬರ್ಬೇಕದು. ಯಾರು ಪಿಕ್ಚರ್ಸ್ ಕಳಿಸಲ್ಲ. ನಾನು ಹೇಳ್ತೀನಿ ಕೇಳಿ, ಅಲಯನ್ಸ್ ಫ್ರಾನ್ಸಿಸ್ ಇದೆ, ಅವ್ರೊಂದು 25-30 ಪಿಕ್ಚರ್ ಕೊಡ್ತಾರೆ. ಆಮೇಲೆ ಜರ್ಮನ್ದು ಒಂದು ಕೌನ್ಸಿಲ್ ಇದೆ, ಇಲ್ಲಿ ಇರಾನ್ದು ಒಂದು ಕೌನ್ಸಿಲ್ ಇದೆ, ಅವ್ರದೇ 100 ಪಿಕ್ಚರ್ ಕೊಟ್ಬಿಡ್ತಾರೆ. ಅದನ್ನೇ ಇವ್ರು ತಗೊಂಡ್ಬರೋದು. ಇವ್ರೇನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೋಗಿ ಹುಡುಕಿ ಎಲ್ಲ ಮಾಡೋದಿಲ್ಲ. ಯಾಕಂದ್ರೆ ನಾನು ಚೇರ್ಮನ್ ಆಗಿದ್ದೆ, ಇವ್ರು ಹೆಂಗ್ ತರ್ತಾರೆ, ಏನ್ ಮಾಡ್ತಾರೆ, ಪ್ರತಿಯೊಂದು ಗೊತ್ತಿರೋದು. ಆಮೇಲೆ ಅದರಲ್ಲೂ ಇನ್ಫ್ಲೂಯೆನ್ಸ್, 4-5 ಜನ ಏಜೆಂಟ್ಗಳಿದ್ದಾರೆ. ಆ ಏಜೆಂಟ್ಗಳೇ ಈ ಪಿಕ್ಚರ್ಗಳನ್ನ ಇಟ್ಕೊಂಡಿರ್ತಾರೆ. ಇವ್ರಿಗೆ ಒಂದೇನೋ ಒಂದು ನ್ಯಾಚುರಲ್ ಸಂಬಂಧ ಇರ್ತದೆ, ಅದರಲ್ಲೇ ಆ ಫಿಲಮ್ಗಳನ್ನೇ ತಗೊಂಡ್ಬರ್ತಾರೆ. ಹೀಗೆ ಹಲವಾರು ವಿಷಯಗಳಿದೆ. ಅದಕ್ಕೆ ಅವ್ನು ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ ಆಗಿ ಒಬ್ಬ ಡೈರೆಕ್ಟರ್ ಫುಲ್ ಫ್ಲೆಡ್ಜ್ ಆಗಿ 1 ವರ್ಷ ಕೆಲಸ ಮಾಡಿ ಫೆಸ್ಟಿವಲ್ ಡಿಸೈನ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಮಾಡ್ಬೇಕು. ಆಮೇಲೆ ಇವತ್ತಿಗೆ ಚಿತ್ರಗಳು ತುಂಬಾ ಅವೈಲಬಲ್ ಇದೆ ಸರ್. ಮೊದಲಾದ್ರೆ ಬರ್ತೀನಿ ಅದಕ್ಕೆ ಒಂದು ನಿಮಿಷ. ಶೇಷಾದ್ರಿ ಅವ್ರ ನಡುವೆ ಏನೋ ಒಂದು ಪಾಯಿಂಟ್ ಎತ್ತಿದ್ರು. ಅಲ್ಲ, ಏನಿಲ್ಲ, ಡೈರೆಕ್ಟರೇಟ್ ಆಫ್ ಫೆಸ್ಟಿವಲ್ಸ್ ಹೇಳೋದಲ್ಲ, ಬೋರ್ಡ್ ಜೊತೆಗೆ 3 ಜನ ಅಧಿಕಾರಿಗಳಿದ್ರು. ವಾರ್ತಾ ಇಲಾಖೆ ಅಧಿಕಾರಿಗಳು, ಇನ್ನೊಬ್ರು ಸರ್ಕಾರದ ಕಾರ್ಯದರ್ಶಿ, ಮತ್ತೆ ಇನ್ನೊಬ್ರು ಅಕಾಡೆಮಿ ಚೇರ್ಮನ್. ಈ 3 ಜನ ಇದ್ದದ್ದು. ಆ ಸಮಿತಿ ಕೂಡ ಮಾಡಿದ್ರು. ಇರ್ಲಿ, ಸರಿಯಾದ ಪ್ರಶ್ನೆಯನ್ನ ಎತ್ತಿದ್ರು. ಯಾಕೆಂದ್ರೆ ಹಾಗಾಗಿ ಈಗ ನೋಡಿ, ಈಗ ಇಷ್ಟೊಂದು ತರಾತುರಿಯಲ್ಲಿ 4-5 ದಿವಸಗಳಿಂದ ಚರ್ಚೆ ಆಗ್ತಾ ಇದೆ. ಚಿತ್ರೋತ್ಸವದ ಅಧ್ವಾನದ ಬಗ್ಗೆ, ಈ ಮಾತಿನ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಕಾರಣ ಏನು? ತರಾತುರಿಯಲ್ಲಿ ಒಂದು ಚಿತ್ರೋತ್ಸವ ಮಾಡೋದು, ಒಂದು ಬಜೆಟ್ ಅನ್ನ ಅನೌನ್ಸ್ ಮಾಡೋದು, ಆ ಬಜೆಟ್ ಹಿಂದೆ ಕೆಲಸ ಮಾಡುವಂತದ್ದು. ಸರ್, ಇವತ್ತು FIAFI ಅಕ್ರಿಡೇಷನ್ ಇದೆ. ಆ FIAFI ಅಕ್ರಿಡೇಷನ್ ನ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಅಧಿಕೃತ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಕಳ್ಕೊತೀವಿ ಹೀಗೆ ಆದ್ರೆ. ನಾವು 2 ತಿಂಗಳಲ್ಲಿ 60 ದಿವಸದ ಚಿತ್ರೋತ್ಸವ ಮಾಡೋದಕ್ಕೆ ಹೊರಟ್ರೆ ನಮ್ಗೆ ಬೇಕಾದ ಇವ್ರು ಸಿಗಲ್ಲ, ಅತಿಥಿಗಳು ಸಿಗಲ್ಲ. ಈ ಉಳಿದು ಬಡದ ಕೊನೆ ಸಿನಿಮಾಗಳು ಸಿಗುತ್ತೆ. ನಮ್ದು ನೋಡಿ, 2024ರ ಸಿನಿಮಾಗಳ ಕುರಿತ ಕೊನೆಯ ಚಿತ್ರೋತ್ಸವ ಇದು. ಮಾರ್ಚ್ ತಿಂಗಳಾಗೋದು, 25ರಲ್ಲಿ ಆಗ್ತಾ ಇರುವಂತದ್ದು. ಸಹಜವಾಗಿ ಕೇರಳದಲ್ಲಿ, ಪುಣೆಯಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಮುಂಬೈಯಲ್ಲಿ, ಗೋವಾದಲ್ಲಿ ಎಲ್ಲಾ ಚಿತ್ರಗಳ ಪ್ರದರ್ಶನ ಮುಗಿದೋಗಿರುತ್ತೆ. ಇಲ್ಲಿಂದ ಹೋಗಿ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಚಿತ್ರಗಳನ್ನ. ಆ ಚಿತ್ರಗಳು ಎಲ್ಲಾ ಕಡೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಲಭ್ಯ ಇರ್ತವೆ. ಹಾಗಾಗಿ ಏನ್ ಹೇಳ್ತಾರೆ, ಚಿತ್ರ ಚೆನ್ನಾಗಿರ್ಲಿಲ್ಲ, ಚಿತ್ರೋತ್ಸವದ ಆಯ್ಕೆ ಚೆನ್ನಾಗಿರಲಿಲ್ಲ, ಈ ರೀತಿ ಬರುತ್ತೆ.
ಇದಕ್ಕೊಂದು ಬದ್ಧತೆ ಮಾಡ್ಬೇಕು, ಬಜೆಟ್ ಅಲ್ಲಿ ಅನೌನ್ಸ್ ಆಗ್ಬೇಕು ಸರ್ ಪ್ರತಿ ವರ್ಷ. ಈಗ ಬೇರೆ ಕಡೆ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಇದೆಯಾ ಬೇರೆ ರಾಜ್ಯಗಳಲ್ಲಿ? ಬೇರೆ ಯಾವ ರಾಜ್ಯಗಳಲ್ಲಿ? ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ, ಕೇರಳದಲ್ಲಿದೆ, ಎಲ್ಲ ಕಡೆ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ ಕೆಲಸಗಳದು, ಖಂಡಿತ ಇದೆ. ಅಕಾಡೆಮಿ ಇದೆ ಬೇರೆ ಕಡೆ, ನಮ್ದೊಂದೇ ಅಲ್ಲ ಅಕಾಡೆಮಿ, ಬೇರೆ ಬೇರೆ ರಾಜ್ಯಗಳದ ಅಕಾಡೆಮಿ ಇದೆ. ಅಲ್ಗೊಂದು ದಂಡ ಕಳಿಸಿ ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರು ಹೇಗೆ ಕರ್ನಾಟಕ ಸರ್ಕಾರದಿಂದ ಸ್ವಾಯತ್ತ ಸಂಸ್ಥೆಯಾಗಿ ಅಕಾಡೆಮಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಮಾಡ್ಬೇಕು. ಏನಾಗಿದೆ ಸರ್, ಅಕಾಡೆಮಿಯ ಚೇರ್ಮನ್ಶಿಪ್ ಕೂಡ ಇವತ್ತು ಪೊಲಿಟಿಕಲ್ ಆಗಿದೆ, ನೇರವಾಗಿ. ಅದನ್ನ ಹೇಳಿದ್ರು ಶಿವಕುಮಾರ್ ಅವರು ಹೇಳಿದ್ರು. ನಮ್ಮ ಮೆರವಣಿಗೆಗೆ ಯಾರೆಲ್ಲ ಬಂದಿದ್ರು ಮೇಕದಾಟು ಪ್ರತಿಭಟನೆಗೆ, ಅವರು ಸಾಧು ಕೋಕಿಲ ಬಂದಿದ್ರು, ಅವರನ್ನ ನಾನು ಚೇರ್ಮನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಾಬು ಅವರಿಗೆ ಅವರು ಮಾತು ಹೇಳಿದ್ರು. ನಾನು ಯಾಕೆ ನಾನೇ ಚೇರ್ಮನ್ ಮಾಡಿದ್ದು ಬಾಬು ಅವರನ್ನ. ಸರ್ ನಾನು ಅಲ್ಲಿ ಒಪ್ಪಲ್ಲ. ಸಿದ್ದರಾಮಯ್ಯ ಅವರು ಮತ್ತೆ HC ಮಾದಪ್ಪನವರು ನನಗೆ ಕರೆದು ಚೇರ್ಮನ್ಶಿಪ್ ಕೊಟ್ಟಿದ್ದು. ಅಲ್ಲಿ ಏನಾಗ್ತಿತ್ತು, ನಾನು ನನ್ನ ಸ್ನೇಹಿತರು ಒಬ್ರು ಇದ್ರು ನಂಜುಂಡೇಗೌಡರು ಅಂತ, ಅವ್ರಿಗೆ ಚೇರ್ಮನ್ ಮಾಡಿ ಅಂತ ಹೋಗ್ತಿದ್ದಾಗ ಸಿದ್ದರಾಮಯ್ಯನವರು ನೀನೇ ಹಾಕಪ್ಪ ಆಗ್ಬಾರ್ದು ಅಂತ ಹೇಳಿ ಮಾಡಿದ್ರೆ ವಿನ DK ಶಿವಕುಮಾರ್ ಅವ್ರೇನು ನನಗೆ ಪ್ರೋತ್ಸಾಹ ಅಂತದೇನು ಪ್ರೋತ್ಸಾಹ ಕೊಡ್ಲಿಲ್ಲ ಸರ್. ಆಮೇಲೆ ಇನ್ನೊಂದು, ಇವತ್ತು ಔಟ್ಲುಕ್ ಆಫ್ ದಿ ಫಿಲಂ ಸಿಟಿನೇ, ಇದು ಫಿಲಂ ಫೆಸ್ಟಿವಲ್ ಚೇಂಜ್ ಆಗ್ಬೇಕು ಅನಿಸ್ತಿದೆ ಸರ್. ಇದನ್ನ ಸಿದ್ದರಾಮಯ್ಯನವರು ಮೊದಲನೇ ನಾನು ಅಧ್ಯಕ್ಷ ಚೇರ್ಮನ್ ಆದಾಗ ಮೈಸೂರಿನಲ್ಲಿ ಒಂದು ಮಾತು ಹೇಳಿದ್ರು, 30 ಡಿಸ್ಟ್ರಿಕ್ಟ್ ನಲ್ಲೂ ಫಿಲಂ ಫೆಸ್ಟಿವಲ್ ಒಟ್ಟಿಗೆ ಮಾಡಿ, ಕನ್ನಡ ಪಿಕ್ಚರ್ಗಳಿಗೆ ಹೆಚ್ಚಿನ ಆದ್ಯತೆ ಕೊಡಿ, ಅಲ್ಲಿ ಜನಗಳಿಗೆಲ್ಲ ಕನ್ನಡನ ಮರ್ತೋಗಿದ್ರು ಒಂದು ಪರಿಚಯ ಮಾಡಿಸಿ ಅಂತ ಹೇಳಿ ಆರ್ಡರ್ ಮಾಡಿದ್ರು. ಆರ್ಡರ್ ಇಂಪ್ಲಿಮೆಂಟೇ ಆಗ್ಲಿಲ್ಲ, ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಿಟ್ಟಿದ್ದಾರೆ. ಮೊದಲು ಮೈಸೂರಿನಲ್ಲಿತ್ತ, ಮೈಸೂರು ತೆಗೆಸ್ಬಿಟ್ರು. ಮೈಸೂರು ಸಾಂಸ್ಕೃತಿಕ ಕೇಂದ್ರ ಚಲನಚಿತ್ರರಂಗ ಸ್ಟಾರ್ಟ್ ಆಗಿದ್ದೆ ಅಲ್ಲಿ ಅಷ್ಟೊಂದು ಇದಿತ್ತು, ಅಲ್ಲಿ ತೆಗೆದು ಬಿಟ್ರಲ್ಲ, ಮೈಸೂರಿಗೂ ಇಲ್ದಂಗ್ ಮಾಡ್ಬಿಟ್ರು. ಕೊನೆಗೆ ಇವತ್ತು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಫಿಲ್ಮ್ ಫೆಸ್ಟಿವಲ್ ಆಗ್ಬೇಕು ಸರ್. ಕನ್ನಡ ಅವಾಗ ಜನಕ್ಕೆ ಜ್ಞಾಪಿಸ್ತಾ ಇರ್ಬೇಕು, ಇಂತಿಂತ ಪಿಕ್ಚರ್ಗಳಿತ್ತು, ಹಳೆ ಪಿಕ್ಚರ್ಗಳು, ಹೊಸ ಪಿಕ್ಚರ್ಗಳು, ನಾಳೆ ಏನ್ ಟೆಕ್ನಾಲಜಿ ಬರ್ತಿದೆ, ಇದನ್ನೆಲ್ಲ ಈ 30 ಡಿಸ್ಟ್ರಿಕ್ಟ್ ನಲ್ಲೂ ನಡೆಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಸರ್. ಅದು ಸಿದ್ದರಾಮಯ್ಯನವರ ಆಸೆ ಕೂಡ. ಸಿದ್ದರಾಮಯ್ಯನವರು ಪಾಪ ಆರ್ಡರ್ ಕೂಡ ಮಾಡಿದ್ರು. ಅಂದ್ರೆ ನೀವು ಹೇಳೋದು ಒಂದು ಸರಿಯಾದಂತಹ ಒಂದು ಆಕ್ಷನ್ ಪ್ಲಾನ್ ಇಲ್ಲ ಸರ್ಕಾರದ ಹತ್ರ, ಮತ್ತು ಸಿನಿಮಾಕ್ಕೆ ಸಂಬಂಧಿಸಿ ಸರ್ಕಾರದಲ್ಲಿ ಗಮನ ಕೊಡುವಂತವ್ರು ಯಾರು ಇಲ್ಲ. ಒಂದು ಖಾತೆ ಪ್ರತ್ಯೇಕವಾದಂತಹ ವಾರ್ತಾ ಇಲಾಖೆ ಮತ್ತು ಪ್ರಚಾರ ಇಲಾಖೆಗೆ ಸಂಬಂಧಿಸಿದ್ದು ಆ ತರದ್ದು ಒಂದು ಸಚಿವರು ಕೂಡ ಸಿನಿಮಾ ನೋಡ್ಕೊಳ್ಳೋರಿಲ್ಲ. ಸಂತೆಗೆ ತಕ್ಕ ಸಂತೆಗೆ 3 ಮೊಳ ಬೇಗ ಸೀರೆ ಮಾರ್ಬಿಡ್ಬೇಕು ಅಂತ ಆತರ ಒಂದು ರಿಸರ್ಚ್ ಆಗ್ಲಿ, ಏನ್ ಫಿಲಮ್ಸ್ ತರಬೇಕು, ನಾವ್ ಯಾವ ತರ ನಮ್ ಮಾರ್ಕೆಟ್ಗೆ ಏನ್ ಅನುಕೂಲ ಆಗುತ್ತೆ, ಟೆಕ್ನಾಲಜಿ ಏನಿದೆ, ಸ್ಕ್ರೀನ್ ಪ್ಲೇ ರೈಟಿಂಗ್ ಏನಿದೆ, ಡೈರೆಕ್ಷನ್ ಏನಿದೆ, ಈ ತರ ಬಹಳ ಚೇಂಜ್ ಆಗಿದೆ ಇವತ್ತು. ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗ್ಬೇಕು, ಒಂದ್ ಡಿಸ್ಕಷನ್ ಇಲ್ಲ. ಶೇಷಾದ್ರಿ ಅವರು ಏನ್ ಹೇಳ್ತೀರಿ ಕೊನೆಯದಾಗಿ? ನಾವು 40 ನಿಮಿಷ ಆಯ್ತು, ನಮ್ಮ ಸಮಯದ ಮಿತಿಯನ್ನು ಇಟ್ಕೊಂಡಿದ್ವಿ ಚರ್ಚೆಗೆ. ಇನ್ನೂ ಒಂದ್ಸಲ ನಾವು ಸೇರ್ಬೋದು, ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಬಹುದು. ಈ ಸರ್ಕಾರ ಮತ್ತು ಕಲಾವಿದರ ನಡುವಿನ, ಸಿನಿಮಾ ರಂಗದ ನಡುವಿನ ಸಂಬಂಧ ಒಂದು ಈಗ ಹದಗೆಟ್ಟಿದೆ ನನ್ನ ಪ್ರಕಾರ, ಎರಡೂ ತರದಲ್ಲಿ. ಒಂದು ಏನಂತ ಹೇಳಿದ್ರೆ, ಏನು ಹೀರೋ ವರ್ಷಿಪ್ಪಿಂಗು, ಹೀರೋ ಕಲ್ಟ್ ಏನು ಸ್ಟಾರ್ಟ್ ಆಗಿದೆ ಕನ್ನಡದಲ್ಲಿ, ಅದು ಅವ್ರಿಗೇನು ಬೇಕಾಗಿಲ್ಲ, ಸರ್ಕಾರ ಯಾವ್ದು ಬೇಕಾಗಿಲ್ಲ ಅವರಿಗೆ. ಅವರ ಪ್ರೇಕ್ಷಕರಿದ್ದಾರೆ, ಅವರನ್ನು ನಂಬ್ಕೊಂಡು ಅವ್ರು ಇಡ್ತಾರೆ. ಅವರು ಸರ್ಕಾರಕ್ಕೆ ಕೂಡ ಏನಂತ ಹೇಳಿದ್ರೆ, ನಾವು ಹೇಳಿದಂಗೆ ಕೇಳಬೇಕು. ಕಲಾವಿದರಾಗ್ಲಿ ಅಥವಾ ತಂತ್ರಜ್ಞರಾಗ್ಲಿ ಅಥವಾ ಸಿನಿಮಾ ರಂಗದವರು ನಮಗೂ ಉಪಯೋಗಕ್ಕೆ ಬರಬೇಕು. ನೀವು ನಮಗಿದ್ದರೆ ನಾವು ನಿಮಗೆ ಅನ್ನೋ ತರದ ಮಾತುಗಳನ್ನ ಆಡ್ತಾ ಇದ್ದಾರೆ ಇವತ್ತು. ಅದು ಅಂದ್ರೆ ರಾಜಕೀಯವಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು. ರಾಜನ್ ಸಿಂಗ್ ಬಾಬು ಅವರು ಹಾಗೆ ನೋಡಿದ್ರೆ, ನಿಮ್ದು ಕಾಂಗ್ರೆಸ್ ಪಕ್ಷನೇ ಅಲ್ವಾ ರಾಜನ್ ಸಿಂಗ್ ಬಾಬು ಅವರೇ? ನಮ್ ತಂದೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ಅರಸೀಕೆರೆ ಅಂತ. ನಮ್ದು ಇವತ್ತು ಮಹಾತ್ಮ ಪಿಕ್ಚರ್ಸ್ ಇದೆಯಲ್ಲ, ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲೇ ಇವತ್ತಿಗೂ ನಾವು ನಡ್ಸ್ಕೊಂಡ್ ಬಂದಿರೋದು. ಹಾಗಾಗಿ ನೀವು ಹೊಸದಾಗಿ ಈಗ ಕಾಂಗ್ರೆಸ್ಗೆ ಹೊಸದಾಗಿ ಸೇರೋ ಪ್ರಶ್ನೆ ಇಲ್ಲ. ಅಂದ್ರೆ ಐಡಿಯಾಲಜಿ ಹೊಸದಾಗಿಲ್ಲ. ನಾವು ನಮ್ ತಂದೆಯವರು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು ಕಾಂಗ್ರೆಸ್ ಇಂದ. ಸಬ್ಸಿಡಿನ ತಂದಿದ್ದೆ ನಮ್ ತಂದೆಯವರು. ಧರ್ಮಸ್ಥಳ ಮಹಾತ್ಮೆ ಶಾಸಕರು ಬೇರೆ ಏನೋ ಮಾತಾಡಿದ್ರು, ರವಿಕುಮಾರ್ ಗಾಣಿಗ. ಅದೇ ಪಾಪ ಅವ್ರಿಗೂ ಹೇಳ್ಬೇಕು ಅಲ್ಲ, ಹೇಳ್ತೀನಿ ಕೇಳಿ. ನಿಜಲಿಂಗಪ್ಪನವರು ನಮ್ ತಂದೆಯವ್ರಿಗೆ ಚೆನ್ನಾಗಿ ಗೊತ್ತಿದ್ರಿಂದ ನಮ್ ಧರ್ಮಸ್ಥಳ ಮಹಾತ್ಮೆ ಚಿತ್ರದ ರಿಲೀಸ್ ಫಂಕ್ಷನ್ ನಲ್ಲಿ ನಮ್ ತಂದೆಯವರು ನಿಜಲಿಂಗಪ್ಪ ಅವ್ರಿಗೆ ಹೇಳಿ, ಅವ್ರಿಗಿದ್ದ ಒಂದು ಸಂಬಂಧ ಫ್ರೆಂಡ್ಶಿಪ್ ಅಲ್ಲಿ ಸಬ್ಸಿಡಿ ಘೋಷಣೆ ಮಾಡಿದ್ದು. ಈಗ ಅವರು MLA ಸಾಹೇಬ್ರು ಹೇಳಿದ್ದಾರೆ, ಬಾಬು ಅವ್ರದ್ದು ಅವ್ರಿಗೆ ಪಾಪ ಮರ್ತು ಬಿಟ್ಟಿದ್ದಾರೆ. ಅವ್ರ ಜಾಗಕ್ಕೆ ಅಂಬರೀಷ್ಗೆ ಹೋಗಿ ಹೇಳಿ, ಅಂಬರೀಷ್ಗೆ ನಾನು
ನೀನ್ ಆಗದೆ ಇದ್ರೆ ಪಾಪ ಅವ್ರಿಗೆ ಸಾಹೇಬ್ರಿಗೆ ಕೊಡಪ್ಪ ಅಂತ ಹೇಳಿ ತುಂಬಾ ಒಂದ್ 5% ಕೆಲಸ ನಾನು ಮಾಡಿದ್ದೀನಿ ಅವ್ರಿಗೆ. ಅವರು ಅದನ್ನ ಮರ್ತು ಬಿಟ್ಟಿದ್ದಾರೆ. ಆಮೇಲೆ ನನ್ನ ಕೊಡುಗೆ ಏನು ಅಂತ ಕೇಳಿದ್ದಾರೆ ಈ ಚಲನಚಿತ್ರಕ್ಕೆ. ನಾನು ಹೇಳ್ತೀನಿ, ನನಗೆ ರಾಜ್ಯೋತ್ಸವ ಪ್ರಶಸ್ತಿ, ಪುಟ್ಟಣ್ಣ ಕಣಗಲ್ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರ. ಅದನ್ನ ಸರ್ಕಾರಕ್ಕೆ ಅವ್ರು ಕೇಳಲಿ, ಏನ್ ಇವ್ರ ಕಾಂಟ್ರಿಬ್ಯೂಷನ್ಗೆ ಏನ್ ಕೊಟ್ಟಿದ್ದೀರಾ ಅಂತ. ಆಮೇಲಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವರು ಹೇಳ್ತಾ ಇರೋ ವಿಚಾರದಲ್ಲಿ ಸಬ್ಸಿಡಿ ಅಲ್ಲ, ಟ್ಯಾಕ್ಸ್ ಇವತ್ತು ಇಲ್ವೇ ಇಲ್ಲ. GST ಬಂದ್ಮೇಲೆ ಅವ್ರಿಗೆ ಅದೊಂದು ಜ್ಞಾನವೂ ಇಲ್ಲ. 100% ಟ್ಯಾಕ್ಸ್ ನಿಂತು ಹೋಗಿ ಎಷ್ಟು ಕಾಲ ಆಗಿದೆ ಅಂತ. ಇವರು ಒಬ್ರು MLA ಏನಂತೀರಾ, ಟ್ಯಾಕ್ಸ್ ನಿಲ್ಸ್ಬಿಡ್ತೀವಿ ಅಂತಾರೆ. ಎಲ್ಲಿದೆ ಇವತ್ತು? GST ಕೊಡ್ತಾ ಇದೀವಿ ನಾವು ಅಲ್ವೇ? ಆದ್ರಿಂದ ಅಂದ್ರೆ ಮಾತಾಡುವಾಗ ರೆಸ್ಪಾನ್ಸಿಬಲ್ ಆಗಿ ಕರ್ನಾಟಕ ಸರ್ಕಾರದಲ್ಲಿ ಈಗ ಕನ್ನಡ ಸಂಸ್ಕೃತಿ ಸಚಿವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವರು ಸರ್ಕಾರದ ಅಕಾಡೆಮಿಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಸುಸ್ತಾಗ್ತಾ ಇದ್ರೆ ಮತ್ತೆ ಅವ್ರಿಗೆ ಇನ್ನೊಂದು ಖಾತೆ ಬೇರೆ ಕೊಟ್ಟಿದ್ದಾರೆ, ಬಹಳ ಮುಖ್ಯವಾದಂತಹ ಹಿಂದುಳಿದ ವರ್ಗಗಳ ಖಾತೆ ಬೇರೆ ಕೊಟ್ಟಿದ್ದಾರೆ. ಅವರು ಎರಡನ್ನೂ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಒಟ್ಟಾರೆ ಸರ್ಕಾರದ ಮನೋಭಾವ ಕನ್ನಡ ಸಾಹಿತ್ಯದ ಬಗ್ಗೆ ಇರ್ಬೋದು, ಅಥವಾ ಕನ್ನಡ ಸಂಸ್ಕೃತಿ ಬಗ್ಗೆ ಇರ್ಬೋದು, ಕನ್ನಡ ಸಂಸ್ಕೃತಿ ಮತ್ತು ಭಾಷೆಗೆ ದೊಡ್ಡ ಕೊಡುಗೆಯನ್ನ ಈಗಲೂ ಕೊಡ್ತಾ ಇರುವಂತಹ ಚಿತ್ರರಂಗದ ಬಗ್ಗೆ ಇರ್ಬೋದು, ಯಾವುದೇ ಒಂದು ರೀತಿಯ ಒಂದು ಸರಿಯಾದ ಧೋರಣೆ ಇಲ್ಲ ಅಂತ ಅನಿಸ್ತಾ ಇದೆ. ಸರ್, ಈಗ ನಾನು ಮುಖ್ಯವಾಗಿ ಹೇಳಕೊಟ್ಟಿದ್ದು, ಕನ್ಕ್ಲೂಡ್ ಮಾಡೋದಾದ್ರೆ, ಕಲಾವಿದರು ಸರ್ವ ಸ್ವತಂತ್ರರು, ಯಾವ ಪಕ್ಷದ ವಕ್ತಾರರು ಅಲ್ಲ. ಅವರು ಮತ್ತೆ ಕಲೆ ಮತ್ತು ಸಂಸ್ಕೃತಿಯ ರಾಯಭಾರಿಗಳು. ಪ್ರತಿಯೊಂದು ದೇಶಗಳಲ್ಲಿ ಕಲೆ ಮತ್ತು ಸಂಸ್ಕೃತಿಯನ್ನ ಕಾಪಾಡುವಂತ ಕಲಾವಿದರನ್ನ ಗೌರವದಿಂದ ಕಾಣಲಾಗುತ್ತೆ. ಹಾಗಾಗಿ ಅಲ್ಲಿಯ ಸಂಸ್ಕೃತಿ ಕೂಡ ಬಹಳ ಎತ್ತರದಲ್ಲಿರುತ್ತೆ. ಯಾವಾಗ ಒಂದು ಪಕ್ಷಕ್ಕೆ ಯಾರಾದ್ರೂ ಒಬ್ರು ಸೀಮಿತ ಆಗ್ತಾರೆ, ಇದ್ದಕ್ಕಿದ್ದಾಗೆ ಐಡಿಯಾಲಜಿ ವೈಯಕ್ತಿಕವಾಗಿ ನನಗೆ ಬೇರೆ ಐಡಿಯಾಲಜಿ ಇರ್ಬೋದು, ನೀವು ಬೇರೆ ಇರ್ಬೋದು, ಬಾಬೋರಿಗೆ ಬೇರೆ ಇರ್ಬೋದು, ನಮ್ಮ ಐಡಿಯಾಲಜಿಗಳು ಬೇರೆ ಒಳಗಡೆ. ಅದು ಆದ್ರೆ ಕಲಾವಿದರು ಅಂತಂದಾಗ ನಾವು ಸರ್ವ ಸ್ವತಂತ್ರರು. ನಾನು ಹೇಳಕೊಟ್ಟಿದ್ದು, ಯಾವ ಪಕ್ಷನೂ ಯಾವ ಕಲಾವಿದರ ಮೇಲೂ ಅಧಿಕಾರವನ್ನ ಹೇರೋಕ್ ಸಾಧ್ಯ ಇಲ್ಲ, ಹೇರಬಾರದು ಅಂತ ನಾನು ಮಾಡ್ಕೋತೀನಿ. ಯಾಕೆಂದ್ರೆ 2 ಪ್ರಕರಣಗಳಾಗಿದೆ. ಇದೇ DK ಶಿವಕುಮಾರ್ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಕಾಡೆಮಿ ಅಧ್ಯಕ್ಷಗಳ ಸಭೆ ಕರೆದಿದ್ರು. ಅದೆಷ್ಟು ಮಟ್ಟಿಗೆ ಸರಿ? ಹೋದಂತ ಅಕಾಡೆಮಿ ಅಧ್ಯಕ್ಷಗಳನ್ನ ಏನ್ ಪ್ರೂವ್ ಮಾಡೋದ್ರಲ್ಲಿಗೆ ಅಲ್ವಾ? ಈಗ ನೋಡಿದ್ರೆ ಮೇಕೆದಾಟು ಇದಕ್ಕೆ ಮೆರವಣಿಗೆ ಬರಲಿಲ್ಲ, ಆಕ್ರೋಶಗೊಂಡಿದ್ದಾರೆ. ಯಾವ ಪಕ್ಷನೂ ಹಾಗೆ ಮಾಡಬಾರ್ದು. ನಾನು ಹೇಳಿದ್ದು, ಕಲಾವಿದರಿಗೆ ಸ್ವತಂತ್ರವನ್ನ ಕೊಡಬೇಕು. ಅವ್ರನ್ನ ಖಂಡಿತ ನಾವು ಜೊತೆ ಇರ್ತೀವಿ. ಪಕ್ಷಾತೀತವಾದ ಯಾವುದೇ ಸಭೆಗಳಿಗೆ ಕರೆದ್ರೆ ನಾವು ಮುಂದೆ ಸಾಲಿನಲ್ಲಿ ಹೋಗಿ ನಿಂತ್ಕೋತೀವಿ. ಏನ್ ಸರ್? ಹಾಗಾಗಿ ಕಲಾವಿದರನ್ನ ಅಷ್ಟೇ ಗೌರವವಾಗಿ ಸರ್ಕಾರಗಳು ಕಾಣ್ಬೇಕು. ಯಾಕೆಂದ್ರೆ ಒಂದು ಸರ್ಕಾರದ ಒಂದು ನಾಡಿನ ಬೆಲೆ ಬರೋದು ನಾಡಿಗೆ ಸಂಸ್ಕೃತಿಯಿಂದ, ಇಲ್ಲಿಯ ಕಲೆಯಿಂದ ಅಂತ ಹೇಳಿ ಇಷ್ಟಪಡ್ತೀನಿ. ಎಸ್ ಬಾಬು ಅವರೇ, ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತೀನಿ? ನಾನು ಮೊನ್ನೆ ಮೈಸೂರಲ್ಲಿ ಪತ್ರಗ್ರಹ ಅಂತ ಇದ್ರದ್ದು ಒಂದು ಆರ್ಕ್ಯೂಸ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಿದ್ದೆ. ಆವಾಗ ಪತ್ರಗಾರದಲ್ಲಿ ನನಗೆ ನಮ್ಮ ಮಹಾತ್ಮ ಪಿಕ್ಚರ್ಸ್ ಒಂದು ಡಾಕ್ಯುಮೆಂಟ್ ಬೇಕಾಗಿತ್ತು. ಸೊ ಅದಕ್ಕೆ ಅಲ್ಲಿ ಹೋಗಿದ್ದೆ. ಆವಾಗ ಅಲ್ಲೊಂದು ಪುಸ್ತಕ ಸಿಕ್ತು. ಅವತ್ತಿನ ದಿವಸ ರಾಜರ ಕಾಲದಲ್ಲಿ ಕಲಾವಿದರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂತ ಹೇಳಿ ನಮ್ಮ ಪೇಂಟಿಂಗ್ ಇದಾರಲ್ಲ, ರಾಜಾ ರವಿವರ್ಮ, ಅವರಿಗೆ ಕರೆದು ಎಷ್ಟರ ಮಟ್ಟಕ್ಕೆ ಸರ್ಕಾರ ಅಲ್ಲಿನ ಅರಮನೆಯಲ್ಲಿ ಅವ್ರಿಗೆ ಜಾಗ ಕೊಟ್ಟು ಎಂತೆಂತ ಪೇಂಟಿಂಗ್ಸ್ ಮಾಡಿ ಇವತ್ತು ಅವ್ರು ಇಬ್ರು ಇಲ್ಲ, ಬಟ್ ಆ ಪೇಂಟಿಂಗ್ಸ್ ಉಳ್ಕೊಂಡಿದೆ. ಆದ್ರಿಂದ ಕಲೆ ಅನ್ನೋದು ಪ್ರತಿಯೊಬ್ರು ಅದಕ್ಕೆ ಬೆಲೆ ಕೊಡ್ಲೇಬೇಕು. ಅದನ್ನ ನೀವು ದಬ್ಬಾಳಿಕೆ ಮಾಡಿ ಫೋರ್ಸ್ ಮಾಡಿ ಮಾಡಕ್ಕಾಗಲ್ಲ. ನಮ್ಗೆ ಹೃದಯದಿಂದ ಬರ್ಬೇಕು. ಆಮೇಲೆ ನಮ್ಮನ್ನ ಕರೆದು ಮಾತಾಡ್ಬೋದಾಗಿತ್ತು. ಆವತ್ತಿನ ದಿವಸ ಬರ್ಲಿಲ್ಲ ಅನ್ನೋದಕ್ಕೆ ಕರೀಬೋದಾಗಿತ್ತು. ಈಗ ಅಲ್ಲೇ 3 ವರ್ಷ ಆಗೋಯ್ತೇನೋ ಅದು. ಇವತ್ತು ಅದನ್ನ ನೆನ್ಸೋದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ. ಎಸ್, ನಮ್ಮ ಇವತ್ತಿನ ಚರ್ಚೆಯಲ್ಲಿ ಬಹಳ ಮೌಲಿಕವಾದಂತಹ ಕೆಲವು ವಿಷಯಗಳನ್ನ ನಾವು ಮಾತಾಡಿದೀವಿ. ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಇವತ್ತು ಆಗ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕನ್ನಡ ಭಾಷೆಯನ್ನು ಉಳಿಸುವುದಕ್ಕೆ, ಕನ್ನಡ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಕನ್ನಡ ಚಿತ್ರರಂಗ ಕೊಟ್ಟಿರುವಂತಹ ಕೊಡುಗೆಯ ಬಗ್ಗೆ ಗೌರವ ಇಟ್ಕೋಬೇಕು. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಆಗಿ ಹೋಗಿರುವಂತಹ ಎಲ್ಲ ಕಲಾವಿದರು ಕೂಡ, ಅದು ಹೀರೋಗಳಿರ್ಬೋದು, ಅಥವಾ ಪೋಷಕ ನಟರಿರ್ಬೋದು, ಅಥವಾ ಖಳನಾಯಕರು ಇರ್ಬೋದು, ಅಥವಾ ತಂತ್ರಜ್ಞರು ಇರ್ಬೋದು, ಅವರೆಲ್ಲರೂ ನೀಡಿರುವಂತಹ ಕೊಡುಗೆಯಿಂದಾಗಿ ಇವತ್ತು ಕನ್ನಡದ ಒಂದು ಭಾಷೆ ಉಳ್ಕೊಂಡಿದೆ, ಕನ್ನಡದ ಸಂಸ್ಕೃತಿ ಉಳ್ಕೊಂಡಿದೆ, ಚಲನಚಿತ್ರ ರಂಗದ ಕೊಡುಗೆ ಬಹಳ ದೊಡ್ಡದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇದರ ಬಗ್ಗೆ ನಿಜಕ್ಕೂ ಗಂಭೀರವಾಗಿದೆ ಅಂತ ಹೇಳಿ ಆದ್ರೆ ಪ್ರತ್ಯೇಕವಾದಂತಹ ಒಂದು ವಾರ್ತಾ ಪ್ರಚಾರ ಇಲಾಖೆ ಇರಬೇಕು, ಮತ್ತು ಪ್ರತ್ಯೇಕವಾದಂತಹ ಒಬ್ಬರು ಸಚಿವರು, ಸಿನಿಮಾದ ವಿಚಾರಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬರು ಪ್ರತ್ಯೇಕವಾದಂತಹ ಸಚಿವರು ಇರಬೇಕು. ಆಮೇಲೆ ಸಿನಿಮಾ ರಂಗ ಎದುರಿಸುವಂತ ಇನ್ನೂ ಹಲವಾರು ಸಮಸ್ಯೆಗಳಿವೆ. ನಾವೀಗ ನೆಟ್ಫ್ಲಿಕ್ಸ್ ಇದು OTT ಬಗ್ಗೆ ಎಲ್ಲ ನಾವು ಇನ್ನೂ ಮಾತಾಡಿಲ್ಲ. ಯಾಕಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಯಾವ ತರ ನಾವು ಸೊರಗ್ತಾ ಇದ್ದೀವಿ, ಪರಭಾಷೆ ಚಿತ್ರದ ಹೊಡೆತಗಳಿಂದ ನಾವೀಗ ಮಾತಿನ ನಡುವೆ ಬಂತು. ಯಾಕೆ ಪರಭಾಷೆ ಚಿತ್ರಗಳು ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ಕಲೆಕ್ಷನ್ ಮಾಡ್ತಾ ಇದೆ, ಕನ್ನಡಕ್ಕೆ ಯಾಕೆ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಇದು ಒಂದಕ್ಕೊಂದು ಸಂಬಂಧ ಇದೆ.
ಬಹುಶಃ ಸರ್ಕಾರ ನಿಜಕ್ಕೂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜಕ್ಕೂ ಇದ್ರ ಬಗ್ಗೆ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿ ಆದ್ರೆ ಈ ಚರ್ಚೆಯ ಇದು ಅವರಿಗೆ ತಲುಪಿಸ್ತೀವಿ ನಾವು. ಈ ಚರ್ಚೆಯ ಮಾತುಕತೆಯ ವಿಷಯಗಳನ್ನ ಅವರು ಗಂಭೀರವಾಗಿ ತೆಗೆದುಕೋಬೇಕಾಗುತ್ತೆ. ಮತ್ತು ಉಳಿದ ಸಚಿವರು ಕೂಡ ಇದು ವ್ಯಕ್ತಿಗತ ಪ್ರತಿಷ್ಠೆಯ ಹೋರಾಟ ಅಥವಾ ಈ ಬೇರೆ ತರದ ರಾಜಕೀಯ ಪಕ್ಷಗಳ ನಡುವಿನ ಕೆಸರೆಚಾಟದ ಒಂದು ಪ್ರಸಂಗ ಆಗಿ ಉಳಿಯೋದು ಬೇಡ. ಇದು ಸರಿಯೋ ತಪ್ಪು ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಅದು ಚಲನಚಿತ್ರರಂಗದ ವೇದಿಕೆಯಲ್ಲೇ ಹೇಳಿದ್ದಾರೆ, ವಿಧಾನಸೌಧದ ಮುಂದೆನೆ ಹೇಳಿದ್ದಾರೆ. ಅದರಿಂದ ಒಂದು ಚರ್ಚೆ ನಡೀತಾ ಇದೆ ಚಿತ್ರರಂಗದಲ್ಲಿ. ಅಲ್ಲಿರುವಂತಹ ಆ ಚರ್ಚೆಯಲ್ಲಿರುವಂತಹ ಗುಣಾತ್ಮಕ ಅಂಶಗಳ ಕಡೆ ಸರ್ಕಾರ ಮತ್ತು ಸಚಿವರು ಪ್ರತಿಷ್ಠೆ ಬಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳ್ತಾ, ತ್ರಿವರ್ಣ ನ್ಯೂಸ್ ನ ಈ ಕಾರ್ಯಕ್ರಮಕ್ಕೆ ನೀವಿಬ್ರು ಕೂಡ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಾ. ಶೇಷಾದ್ರಿ ಅವರೇ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರೇ ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್.